ಅಂದ್ರೆ ಏನ, ಇಲ್ಲಿವರೆಗೆ ಅನ್ನದ ಮೇಲೆ ಅಧಿಕಾರ ನಂದಿತ್ತು, ಇನ್ನು ನಿಮಗೆ ಅರ್ಪಣೆ ಮಾಡಿ. ಇನ್ನು ಒಂದು ಇನ್ನೊಂದೇನಪ್ಪ ಅಂದ್ರೆ ನಾ ಬರಾಗೇನು ತಂದಿಲ್ಲ, ಹೋಗಿಲ್ಲ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಪರಮಾತ್ಮನಿಂದ ನಿನಗೆ ಅರ್ಪಣೆ ಮಾಡಿದಿ. ಎಲ್ಲ ತನ್ನ ತನವನ್ನು ಬಿಟ್ಟು ಏನಪ್ಪ ಅಂದ್ರೆ ಪರಮಾತ್ಮಗ ತನ್ನ ದೇಹವನ್ನ ತನು ಮನ ಧನ ಅರ್ಪಣೆ ಮಾಡುವುದು. ಆಗಿನ ಕಾಲದ ನಮಸ್ಕಾರ ಬೇರೆ ಇದ್ದು, ಈಗಿನ ಕಾಲದ ನಮಸ್ಕಾರ ಬೇರೆ ಅದಾವ. ಗಾಡಿ ಮೇಲೆ ಮುಂದೆ ಕೈ ಮಾಡ್ತಾರ, ಟಾಟಾ ಬಾಯ್ ಬಾಯ್ ಅಂತೇಳಿ. ಏನ್ ನಮಸ್ಕಾರ ಮಾಡ್ತಾರೋ ಆಶೀರ್ವಾದ ಮಾಡ್ತಾರೋ ಗೊತ್ತಿಲ್ಲ. ಆಗಿನ ನಮಸ್ಕಾರ ಎಂತಾವ ಅದಾವ. ಹರಳೆಯ ಬಾಗೆ ಬಸವಣ್ಣನವರಿಗೆ ಶರಣು ಅಂದ. ಬಸವಣ್ಣವರು ಶರಣನ್ನು ಕೂಡ ಶರಣು ಶರಣಾರ್ಥಿ ಅಂದ್ರು. ಹರಳೆ ಅಂತಾನ ಅನ್ನ ಬಸವಣ್ಣ, ಜಗಜ್ಯೋತಿ ಬಸವಣ್ಣ. ಬಸವಣ್ಣನ ಸಾಮಾನ್ಯವಾದವಲ್ಲ. ಕ್ರಾಂತಿವೀರ ಬಸವಣ್ಣ, ವಿಶ್ವಗುರು ಬಸವಣ್ಣ. ಬಸವಣ್ಣನ ಬಿರುದಾವಳಿ ಬಹಳ ಅದಾವ. 12ನೇ ಶತಮಾನದಲ್ಲಿ ಬಸವಣ್ಣನ ಸಾಮಾನ್ಯವಾದವಲ್ಲ. ಕನ್ನಡದಲ್ಲಿ ಬಸವಣ್ಣ, ಮಹಾರಾಷ್ಟ್ರದೊಳಗೆ ಜ್ಞಾನದೇವ್ ಮಹಾರಾಜರು. ಸಾಮಾನ್ಯವಾದವರೆಲ್ಲ 12ನೇ ಶತಮಾನ ಸುವರ್ಣ ಶತಮಾನ ಅಂತ ಹೇಳ್ತಾರೆ. ಮಹಾನ್ ಭಕ್ತರಾಗಿ ಹೋಗ್ಯಾರ. ದಿಗ್ಭ್ರಮೆಯಾಗಿ ನಿಂತ ಯಾರು ಹರಳೆಯ ಅಣ್ಣ ಬಸವಣ್ಣ ಶರಣಾರ್ಥಿ ಅಂದಾನ. ನಾ ಶರಣು ಅಷ್ಟ ಅಂದನಿ, ಶರಣಾರ್ಥಿ ಅಂದಾನ. ಈ ಭಾರವನ್ನು ಹೇಗೆ ಇಳಿಸೋದು ಅಂತೇಳಿ ದಿಗ್ಭ್ರಮೆಯಾಗಿ ನಿಂತ ಅವನ ಹೆಂಡತಿ ಯಾಕೋ ದೇವಸ್ಥಾನಕ್ಕೆ ಹೋದವ, ನನ್ನ ಗಂಡ ಬರಲಿಲ್ಲ ಅಂತೇಳಿ ನೋಡಕ್ ಬಂದು ಹಾದಿಯಲ್ಲಿ ನಿಂತಿದ್ದ. ಹಿಂಗ್ಯಾಕೆ ನಿಂತದೇವು ಮಾರಾಯ ಅಂತ. ಇಲ್ಲ, ಅನ್ನ ಬಸವಣ್ಣ ಶರಣಾರ್ಥಿ ಅಂದಾನ. ಆ ಭಾರವನ್ನು ಹೇಗೆ ಇಳಿಸೋದು, ನಡಿ ಮನೆಗೆ ಹೋಗೋಣ ವಿಚಾರ ಮಾಡೋಣ ತಂದಾಗ ಗಂಡ ಹೆಂಡತಿ ವಿಚಾರ ಮಾಡ್ತಾರ. ನನ್ನ ಬಲಪಾದ ತೊಡೆಯದಿಂದ ಹೆಂಡತಿ ಎಡಪಾದ ತೊಡೆಯದಿಂದ ಪಾದರಕ್ಷೆ ಮಾಡಿ ಕೊಟ್ಟಾಗ ಏನಾದ್ರು ಇಳಿಬಹುದಂತೇಳಿ ಹರಳಿನ ಬಲಪಾದ ತೊಡೆಯದಿಂದ ಹೆಂಡತಿ ಎಡಪಾದ ತೊಡೆದಿಂದ ಪಾದರಕ್ಷೆ ಮಾಡ್ಕೊಂಡು ತಗೊಂಡು ಹೋದ್ರು. ಅವಾಗ ಬಸವಣ್ಣಂತಾನ ಶರಣರ ದೇಹ ಓಂ ನಮಃ ಶಿವಾಯ ಮಂತ್ರದಿಂದ ಮಂತ್ರಮಯ ಆಗಿರ್ತದ. ನಿಮ್ಮ ಪಾದರಕ್ಷಿಣ ಮೆಟ್ಟಾಗಿ ನಿಮ್ಮನ್ನು ತೊಳೆದಂಗ ಆಗ್ತದ. ನನಗೆ ಸಲ್ಲುವುದಲ್ಲ, ಕೂಡಲ ಸಂಗಮ ಸಲ್ಲುವುದಿದು. ನಾಯನ ದೊಡ್ಡವಲ್ಲ, ಎನಗಿಂತ ಕಿರಿಯರಿಲ್ಲ, ಶರಣರಿಗಿಂತ ಹಿರಿಯರು ಯಾರು ಇಲ್ಲವೇ ಇಲ್ಲ. ನಾ ಸಣ್ಣವ, ನಾಯನ ದೊಡ್ಡವಲ್ಲ. ಅದಕ್ಕೆ ತುಕಾನ ಲಹಾನಪ್ಪನ ದೇಗಾದೇವ ಮುಂಗಿ ಸಾಕರೇ ಚಾರವ. ಸಾಮಾನ್ಯವಾದದೆಲ್ಲ ಸಣ್ಣಾಗಿ ಇರಿಬಿ ಮೇಯ್ದು ಹೊತ್ತಾಗಿ ಆನಾಗಿ ಕಪ್ಪ ಮೇಯ್ತು ಇಲ್ಲ. ಸಣ್ಣತನದಲ್ಲಿ ಸಂತೋಷಿ ಬಾಳದ. ಯಾರೇ ಮಹಾತ್ಮರಾದ್ರೂ ಕೂಡ ತನ್ನ ದೊಡ್ಡತನವನ್ನ ತೋರಿಸೇ ಇಲ್ಲ. ಅದಕ್ಕಾಗಿ ಏನಾತಪ್ಪ ಅಂದ್ರ ವಾಪಸ್ ಕಳಿಸಿಕೊಟ್ಟ ಬಸವಣ್ಣ ಪಾದರಕ್ಷೆ. ಹಾದಿಯಲ್ಲಿ ರಾಜ ಭೇಟಿಯಾದ. ರಾಜನ ಭಾಷೆ ಸ್ವಲ್ಪ ಬಿರ್ಸಿರ್ತಾವ, ರಾಜಸ್ವ ಭಾಷೆ ಅದು, ಸತ್ವ ಭಾಷೆ ಅಲ್ಲ. ಹರಳೆ ಎಲ್ಲಿ ಹೋಗಿದ್ವಿ ಕೇಳಿದ. ಯಪ್ಪ ಬಸವಣ್ಣ ನೋಡ್ತಿಕ್ ಹೋಗಿದ್ವಿ, ತಲೆ ಮೇಲೆ ನಾವು ಕಾಣ್ತದಲ್ಲ ಪಾದರಕ್ಷೆ ಯಾಕೆ ಮೆಡ್ಲಿಲ್ಲ ಬಸವಣ್ಣ ಅಂದ. ಇಲ್ಲಿಯಪ್ಪ ನನಗೇನಾಗಿತ್ತ, ರಾಜನ ತಳಗಿಳಿ ಮೆಟ್ರಂದ. ಎಷ್ಟು ಬ್ಯಾಡ ಅಂದ್ರು ಕೇಳಲೇ ಇಲ್ಲ ರಾಜ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಮಹಾತ್ಮರು, ವಿನಾಶ ಆಗು ಕಾಲಿತ್ರ ವಿಪರೀತ ಬುದ್ಧಿ ಬರ್ತದ. ವಿನಾಶ ಆಗು ಕಾಲಿರ್ತದ. ಬ್ಯಾಡಂದ್ರು ಪಾದರಕ್ಷೆ ರಾಜ ಮೆಟ್ಟಾಗ ಮೈಯನ್ನ ಉರಿ 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 ಬೆಂಕಿ ಹತ್ತಿ ಬಿತ್ತು. ಓಡೋಡಿ ಬಸವಣ್ಣವ್ರಿಗೆ ಬಂದ. ಕ್ಷಮಾಕರ ಅಪರಾಧ ಮಹಾರಾಜ ತುಮಿ ಶುದ್ಧ ಅಂದ. ಬಸವಣ್ಣಂತಾನ ನನಗೂ ಆಗದ ಮಾತಿದು. ಈ ಮೈಕ್ ಹೆಚ್ಚು ಕಮ್ಮಿ ಆದ್ರ ಅಲ್ಲಿಗೆ ಹೋಗ್ಬೇಕು ನಾವು, ಹೆಚ್ಚು ಕಮ್ಮಿ ಮಾಡ್ಬೇಕಾದ್ರ. ಯಾಕಂದ್ರೆ ಎಲ್ಲಿ ನೀ ತಪ್ಪಿದೆ ಅಲ್ಲೇ ಹೋಗಂದಾಗ ಓಡೋಡಿ ಬಂದ. ಸಾಷ್ಟಾಂಗ ಹಾಕಿ ಹರಳೆಗೆ ನಮಸ್ಕಾರ ಮಾಡಿ, ಯಪ್ಪ ನನ್ನ ಮೈಯೆಲ್ಲ ಉರಿ ಕಮ್ಮಿ ಮಾಡು. ಪಾದರಕ್ಷೆ ಮಾಡುವಂತ ಏನೇನು ಉಪಯೋಗ ಮಾಡ್ತಿದ್ದ ಅದನ್ನು ಸ್ನಾನ ಮಾಡಿದಾಗ ಮೈ ಉರಿ ಬೆಂಕಿ ಹೋಗಿದ್ದು. ಸಾಮಾನ್ಯವಾದದಲ್ಲ, ಮಹಾತ್ಮ ಸಾಮಾನ್ಯವಾದವರಲ್ಲ. ಅದಕ್ಕಾಗಿ ನಮಸ್ಕಾರ ಅಂದ್ರೆ ಬಹಳ ಶ್ರೇಷ್ಠಮಯದ. ಇನ್ನೊಬ್ಬರ ಕೈ ಮುಗಿದ್ರೆ ನಾವು ಕೈ ಮುಗಿಲೇಬೇಕಾಗ್ತದೆ. ಸಂತರು ಬಹಳ ಶ್ರೇಷ್ಠತೆ. ಪಂಡರಿಚ ಲೋಕ ನಾಹಿ ಅಭಿಮಾನ ಪಾಯ ಪಡ ಜನ ಏಕಮೇಕ. ಇವು ದೊಡ್ಡವದಾನ, ಸಣ್ಣವದಾನ, ಈ ಜಾತಿಯವದಾನ, ಆ ಜಾತಿಯವದಾನ ಇಲ್ಲ. ನಮಸ್ಕಾರ ಮಾಡಬೇಕಾಗಿದೆ. ಅದು ಬಹಳ ಶ್ರೇಷ್ಠ. ನಮ್ಮ ಸಂಪ್ರದಾಯ ಯಾಕೆ ಶ್ರೇಷ್ಠದ ಅಂದ್ರ ಆ ಪಾದ ಧೂಳ ಹನಿಗೆ ಹತ್ತಬೇಕು.
संत चरण रज लागता सहज वासनेचे बीज जळू द्या. आणि मला संत चरण रज लागता संत चरण रज लागता सहज वासनेच्या बीज जवळी जाय मग राम नामी उपजे आवडे सुख घडो घडी वाढू लागी ಸಂತರ ಪಾದಧೂಳ ಹನಿಗತ್ತಿದಾಗ ಎಲ್ಲ ಕೆಟ್ಟ ವಾಸನೆ ಸುಟ್ಟು ಭಸ್ಮಾಗಿ ಹೋಗ್ಬಿಡ್ತಾವ ಅಂತೇಳಿ ತುಕಾರ ಮಾಜ್ ಹೇಳ್ತಾರ. ಸಂತರ ಪಾದದಲ್ಲಿ ಪರಮಾತ್ಮದ ದೇವ ಸಂತಾಪಾಸಿ आहे पुडता पुडती सांगू काही ಅಂತ ಪರಮಾತ್ಮನನ್ನ ದ್ರೌಪದಿ ಮಾತಾ ಹನಿಯನ್ನ ಪಾದಕ್ಕೆ ಹಚ್ಚಿ ನಮಸ್ಕಾರ ಮಾಡಿದ್ದು. ಪರಮಾತ್ಮ ನನ್ನ ಮನೆಗೆ ಬಂದಿ ಭಾಗ್ಯ ಭಾಗ್ಯವಂತ ಮನೋತಯ ಶರಣಗೇಲಿ ಪಂಡರಿಲಾಯ ಇವರಿಗೆ ಭಾಗ್ಯ ಬಂದಾನೆ ಬೇಕಾಗ್ಯದ. ಯಾಕಂದ್ರೆ ಪರಮಾತ್ಮ ಶರಣವಾದು ತರಲೆ ತರತಿಹ ಭರವಸ ನಾಮದಾರ ಕಾಚಾಟಸ ಎಂತ ಮಹಾತ್ಮ. ದ್ರೌಪದಿ ಮಾತಾ ಬಹಳ ಸಂತೋಷ ಆಗಿ ಶಿವಾಸನ ಮೇಲೆ ಕುಳ್ಳಿರಿಸಿ ಪಾದವನ್ನ ತಡೆದು ಕರಿತಾ ದೇವಾರ್ಚನ ಗರಾಲೆ ಸಂತ ಜನ ದೇವ ಸರಾವೆ ಪರತಿ ಸಂತ ಪೂಜಾವೆ ಆರತಿ. ಇಲ್ಲಿ ತುಕಾರಾಮ ಸುಂದರವಾಗಿ ಬಹಳ ಹೇಳ್ತಾರೆ, ನಾವು ದೇವರ ಪೂಜೆ ಮಾಡ್ತಾ ಇದ್ರು ಕೂಡ ಸಂತರ ಮನೆಗೆ ಬಂದ್ರೆ ಅದನ್ನ ಸರಿಸಿ ಸಂತರ ಪೂಜೆ ಮಾಡುವುದದ. ತುಕಾಮಣೆ ಆಲೇಗರ तुझी दिवाळी ಅವತ್ತ ದಿವಾಳಿ ಅವತ್ತ ದಸರಾ. ಪ್ರೇಮಪೂರ್ವಕವಾಗಿ ನಮಸ್ಕಾರವನ್ನು ಮಾಡಿ ಪಾದ ತೊಳೆದ ನೀರು ಕುಡಿದು ಮೃಷ್ಟಾನ್ನ ಭೋಜನವನ್ನು ಮಾಡಿ ಪ್ರೇಮಪೂರ್ವಕವಾಗಿ ಪ್ರಸಾದವನ್ನು ಕೊಟ್ಟು ರುಕ್ಮಿಣಿ ಹೇಳ್ತಾನ, ಪರಮಾತ್ಮ ಇಂಥವ್ರು ನನ್ನ ಭಕ್ತರು, ಅನಪೇಕ್ಷ ಶುಚಿರ್ದಕ್ಷ ಉದಾಸೀನು ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮಪ್ರಿಯ.
ನನ್ನ ಭಕ್ತನಲ್ಲಿ ಯಾವುದೇ ಆಶೆ ಇಲ್ಲ, ಏನು ಬೇಕನ್ನಂಗಿಲ್ಲ. ಪರಮಾತ್ಮನ ಸಂತೋಷವೇ ನನ್ನ ಸಂತೋಷ. ಇವು ನನ್ನ ಭಕ್ತದಾಗ, ಅವನಲ್ಲಿ ಯಾವುದೂ ಕಲ್ಮಶಿಲ್ಲ. ಅದ್ವಿಷ್ಟ ಸರ್ವಭೂತಾನಾಂ ಮೈತ್ರ ಕರುಣ ಏವಚ ನಿರ್ಮಮೋ ನಿರ್ಹಂಕಾರ ಸಮ ದುಃಖ ಸುಖ ಕ್ಷಮಿ. ಅವನಲ್ಲಿ ಯಾವುದೇ ದೇಶ ಇಲ್ಲ, ನಾನು ಅವನು ಅಂತ ಭಾವನೆ ಇಲ್ಲ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದಮಾಮ. ಇವನ್ಯಾರವ ಅದು ಬೇಡ, ಇವ ನಮ್ಮವ ಮಗನೆಂದೆನಿಸಯ್ಯ. ಎಲ್ಲರನ್ನು ತನ್ನಂತೆ ಯಾರು ತಿಳ್ಕೊತಾರ ಅವರು ಪರಮಾತ್ಮ ಸ್ವರೂಪಗಳು, ಪರಮಾತ್ಮಮಯ ಇರ್ತಾರ. ಅವರು ಯಾವುದೇ ತರ ಒಳಗೂ ಹಂಗ ಇರ್ತಾರ, ಹೊರಗೂ ಹಂಗ ಇರ್ತಾರ. ಅಂತವ ಯಾರಪ್ಪ ಅಂದ್ರ ಧರ್ಮರಾಜ. ಧರ್ಮರಾಜನ ಹೆಸರು ಯಾಕೆ ಉಳಿದಪ್ಪ ಅಂದ್ರ ಅವನ ಹೆಸರು ಯುಧಿಷ್ಠರ. ಆ ಧರ್ಮದಿಂದ ನಡೆದಾನಂತೇಳಿ ಧರ್ಮರಾಜ ಕವಿ. ಧರ್ಮೋ ರಕ್ಷತಿ ರಕ್ಷಿತ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರ ಆ ಧರ್ಮ ನಮ್ಮ ರಕ್ಷಣೆ. ಧರ್ಮ ಅಂದ್ರ ಕುಲದ ಬಗ್ಗೆ ಧರ್ಮ ಹೇಳಿಲ್ಲ, ನಾವು ಮಾಡುವಂತ ನೇಮದ ಬಗ್ಗೆ ಹೇಳ್ತಾರೆ. ಸಮತ ಸಂಪ್ರದಾಯ ಯಾವುದೇ ತರ ಭೇದ ಭಾವ, ಅದ್ವೈತ ಸಂಪ್ರದಾಯ. ಎಲ್ಲರಿಗೂ ಎಲ್ಲ ಪರ್ಮಿಷನ್ ಕೊಟ್ಟು ಜ್ಞಾನೇಶ್ವರ ಮಹಾರಾಜರು ಪೈಲೆ ಯಾರಿಗೆ ಗ್ರಂಥ ಓದಾಕ ಪರ್ಮಿಷನ್ ಇದ್ದಿದ್ದಿಲ್ಲ. ಏನೇ ಮಾಡ್ಬೇಕಾದ್ರೂ ಮಂತ್ರವಾದಿ ಮಾಡ್ಬೇಕಾದ್ರೆ ಬ್ರಾಹ್ಮಣನ ಮಾಡ್ಬೇಕಂತೆ ಒಂದು ಕಟ್ಟಪ್ಪ ನಿಂತ. ಅವಾಗ ಇನ್ನುಳಿದ ಜಾತಿಯವರಿಗೆ ಏನು ಪರ್ಮಿಷನ್ ಇದ್ದಿಲ್ಲ. ಎಲ್ಲರಿಗೂ ಉಗುಣಾ ಮಂತ್ರ ಜಾನ ಕೊಟ್ಟು ಜ್ಞಾನೇಶ್ವರ ಮಹಾರಾಜರು ಮಾವುಲಿ. ಸಕಳಾಶಿ ಏತೆ ಆಯಿ ಅಧಿಕಾರ ಕಲಿಗೆ ಉದ್ಧಾರ. ಎಲ್ಲರೂ ಶರಣಾಗ್ತಾರೆ, ಕೈ ಮುಗುತ್ತಾರೆ. ಎಂತ ಪ್ರಧಾನಮಂತ್ರಿ ಕೂಡ ಕೈ ಮುಗಿದ. ಯಾಕಂದ್ರ ಇಂಥ ಮಾವುಲಿ ಇಂಥ ದಿಲ್ಲಿ ನಾನು ನೋಡೇ ಇರಲ್ಲ. ನಮೋ ಸದ್ಗುರು ತುಪಯಾದಾತ ಅಂತ. ಈಗಾದ್ರೂ ಕೂಡ ಮಾವುಲಿ ದಿಲ್ಲಿ ಬರ್ಬೇಕಾದ್ರೆ ಕಳಸ ಆಜ್ಞೆ ಹೊಡ್ತದ, ಅಗಡ್ತದ. ಹೋಗ್ಬಿಟ್ಟು ಪಾಯಿನ ನನ್ನ ಆಜ್ಞೆ ಅದ. ಜ್ಞಾನೇಶ್ವರ ಪಾದುಕ ಮುಂದೆ ಬರ್ತಾವ, ಸಾಮಾನ್ಯವಾದದ್ದೆಲ್ಲ. ಮಾವುಲಿ ಅಂದ್ರೆ ಜಗತ್ತಿಗೆ ತಾಯದಂತ ನಮ್ಮ ಜ್ಞಾನೇಶ್ವರ ಮಹಾರಾಜರ ವರ್ಣನ ಎಷ್ಟೇ ಹೇಳು ಕಡಿಮೆ. ಅನೇಕ ಮಹಾತ್ಮರು ಜ್ಞಾನೇಶ್ವರ ಮಹಾರಾಜನ ನೆನಪ ತಗೊಳ್ಳಬೇಕು. ಜ್ಞಾನಿ ಅಂತ ಶಿರೋಮಣಿ ಒಂದೇ ಚೌಕ ಪುಸ್ತಕಾಲಿ ಚಿಂತ ಕಾಂಚ ಚಿಂತಾಮಣಿ ಜ್ಞಾನೋಪಾಮಾಜ. ಜ್ಞಾನದ ಸಾಗರ ಅವರು, ಜ್ಞಾನಾಂಚ ಸಾಗರ ಸಖಾ ಮಾಜ ಜ್ಞಾನೇಶ್ವರ. ಎಂತ ಮಾವುಲಿ. ಇದೇನಪ್ಪ ಅಂದ್ರ ದುರ್ಯೋಧನ ಧರ್ಮರಾಜನ ಭೇದ. ಅಜ್ಜಾಂದವ ನಮ್ಮನೆ ಅನ್ನ ಉಂಡ ನಿನ್ನ ಸೋಲಿಸುವಂತ ಜಗತ್ತಿನಲ್ಲಿ ಯಾರು ಇಲ್ಲ. ಭೀಷ್ಮ ಪಿತಾಮಹ ಅಂದಾರ. ಆದ್ರೂ ಕೂಡ ನೀ ಸುಮ್ಮನೆ ನಾಟಕ ಮಾಡತ್ತೀರಿ. ಪಾಂಡವರಲ್ಲಿ ಒಬ್ರು ಸಾಯವರಂದ. ಅವ್ನು ಸಿಟ್ಟಿಗೆ ಬರಂಗ್ ಬೇದ್ರಿ ದುರ್ಯೋಧನ. ಇವಂಗೂ ಮನಸ್ತಾಪ ಬಾಳ ಆತು. ಎಲ್ಲೆಂಬುದು ನೋಡಾದ ಪ್ರತಿಜ್ಞೆ ಮಾಡಿ ಬಿಟ್ಟ. ಎಲ್ಲಾ ಪ್ರತಿಜ್ಞೆ ಸುಳ್ಳು ಆಗ್ತಾವ, ಭೀಷ್ಮ ಪ್ರತಿಜ್ಞೆ ಎಂದೂ ಸುಳ್ಳಾಗಿಲ್ಲ. ಆದ್ರೂ ಪರಮಾತ್ಮ ಸುಳ್ಳು ಮಾಡ್ಯಾರ. ನಾಳಿನ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ವಂಶವನ್ನು ನಿರ್ವಂಶ ಮಾಡ್ತಂತೆ ಪ್ರತಿಜ್ಞೆ ಮಾಡಿದ. ಇವರೆಲ್ಲ ಆರಾಮ್ ಮಲ್ಕೊಂಡ್ರಿ. ಯಾರು ಪಾಂಡವರು, ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಮಾತ ಆರಾಮ್ ಮಲ್ಕೊಂಡ್ರಿ. ಅವ್ರಿಗೆ ಏನ್ ಚಿಂತಿಲ್ಲ. ಯಾಕ? ತುಕಾಮಣೆ ಗಾಲು ದಯಾವರಿ ಭಾರ ವಾವ ಸಂಸಾರ ಪರಮಾತ್ಮನ ಪಾರ ಹಾಕ್ಯಾರ. ಕೇವಿಲೆ ಅನಂತೆ ತೈಸೆ ಚೀರಹಾವೆ ಚಿತ್ತಿ ಅಸೂಜಾವೆ ಸಮಾನ. ಹೆಂಗಿರ್ತಾನೆ ಇರ್ತಾರ ಪರಮಾತ್ಮ. ತೇಲಿಸು ಇಲ್ಲ ಮುಳುಗಿಸು ಪಾಲಿಗೆ ಬಿದ್ದೆನು ಪರಮದಯಾಳು. ಅದಿರ್ತಿಲ್ಲ ಕೊಡುಗಳು ಕುಂಬಳಕಾಯಿ ನಿಮ್ಗೆ ಆಗಲ್ಲ. ಉದ್ದನೆ ಹೋಗ್ಬೇಕಾದ್ರೆ ಅಡ್ಡನೆ ಏನ್ ಮಾಡ್ತಿ ಮಾಡ ಪರಮಾತ್ಮ. ಅದಕ್ಕಾಗಿ ಏನಾಗ್ತದೆ, ಪರಮಾತ್ಮ ಹಿಡಿದು ಹತ್ತವಾದ 3 ಗಂಟೆಗೆ ಎಚ್ಚರಾಗಿ ದ್ರೌಪದಿ ಮಾತಾ ನಿಮಿಷದ ತಂಗಿ, ಭೀಷ್ಮ ಪ್ರತಿಜ್ಞೆ ಸುಳ್ಳಾಗಂಗಿಲ್ಲ. ನೀನು ಅಭ್ಯಂಗ ಸ್ನಾನವನ್ನು ಮಾಡು, ಕೈಯಾಗ ಹಸಿರು ಬಳಿ ತೊಟ್ಟುವ, ಹಣಿ ಮ್ಯಾಲ ಕುಂಕುಮ ಹಚ್ಚುವ. ಕುಂಕುಮ ಬಹಳ ಶ್ರೇಷ್ಠದ ರೀ. ಈಗೆಲ್ಲ ಕಾಲ ಬದಲಾಗ್ಯದ. ಅದಕ್ಕೆ ನಾವು ಅನ್ನಕ್ ಬರ. ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕಾಲಕ್ಕೆ ತಕ್ಕಂತೆ ಉಳಿಯಬೇಕು. ಕಾಲಾಯ ತಸ್ಮೇನ್ ನಮ. ಉದಾಹರಣೆಗೆ ತಿಂಗಳು ಏನ್ ಮಾಡ್ತದಪ್ಪ ಅಂದ್ರ, ಒಬ್ಬ ಹೆಣ್ಮಗಳು
ಬಸ್ ಸ್ಟ್ಯಾಂಡ್ಗೆ ಅವ್ರ ತಾಯಿ ಬರಕ್ಕಿದ್ದು ಗಡಬಡ್ಡಿ ಜಳಕ ಮಾಡಿ ಹೋಗ್ಬೇಕಾಗಿತ್ತು. ಆ ಟಿಕ್ಳಿ ಏನ್ ಮಾಡಿದ್ರೆ ಅಂದ್ರೆ ಗ್ವಾಡಿಗೆ ಹಚ್ಚಿದ್ದು ಹನಿ ಮೇಲೆ ಹಚ್ಕೊಳ್ಳೋದು ಗಡಬಡ್ಡಿ ವಾದು ಬಹಳ ಸುಖ. ಅವ್ರವ್ ಬರ್ಬೇಕಾಗಿತ್ತು. ಆ ಬಸ್ನ ಇಳಿದ್ನಾಗ ಹಾಕಿ ಮೋತಿಯನ್ನು ನೋಡಿದ ಹನಿ ಮೇಲೆ ಏನೂ ಇಲ್ಲ, ಅಳಾಕತ್ರಿ ಮುದುಕಿ. ಯಾಕೆ ಹೇಳ್ತೇನೆ ಏನ್ ಮತ್ ನಿನ್ ಗಂಡ ಸತ್ತಿದ್ದ ನನಗೆ ಹೇಳೇ ಇಲ್ಲ. ಮತ್ತೆ ಹನಿ ಮೇಲೆ ಕುಂಕುಮಿದ್ರ ಗಂಡ ಅಂದ್ರೆ ಈ ಕುಂಕುಮ ವಾಸ ಇರ್ತದೆ. ಎಷ್ಟು ಸುಂದರವಾಗಿ ಕುಂಕುಮ ಇರ್ತದ, ಗಂಡನ ಆವಿಷ್ಯ ಅಲ್ಲೇ ಇರ್ತದ. ಹೆಣ್ಣು ಮಕ್ಕಳಿಗೆ ಸುಂದರವಾಗಿ ಕುಂಕುಮ ಇರಬೇಕು, ಒಂದನೇದು. ಎರಡನೇದು ಮೂಗುತಿ. ಮೂಗುತಿ ಯಾಕಂದ್ರ ತಳಗ ಮೂತಿ ಮಾಡ್ಕೊಂಡು ಹೋಗ್ಬೇಕು, ಆ ಕಡೆ ಕಡೆ ನೋಡುವಂತಿಲ್ಲ, ಮೂಗಿನ ಮೇಲೆ ಲಕ್ಷ್ಯ ಇರಬೇಕು. ಹಸಿರು ಬಳೆ, ತಾಳಿ ತಳ್ಕೊಂಡು ಅತ್ತೆಯ ಮನೆಯಾಗ ಮುದ್ದಾಗಿರ್ಬೇಕು, ಹೊತ್ತಾಗಿ ನೀಡಿದ್ರೆ ಉಳ್ಬೇಕ, ತವರಿಗೆ ಹೆಸರು ತರಬೇಕಂತ. ತಳ್ಕೊಂಡು ತಾಳಿ ಅನ್ನುವಂಥದ್ದು ಬಹಳ ಮೇಣದ. ಅದರೊಳಗೆ ಕರೆ ಮನಿ ಅಂತ ಸುಳ್ಳು ಮನೆಯ ಕರೆ ಮನಿ ಎಷ್ಟು ಆಭರಣ ಹಾಕೊಂಡು ಕರೆ ಮನಿ ನೆರಬೇಕು. ತಾಳಿನೂ ಬಹಳ ಮಹತ್ವದ. ಕಾಲುಂಗರ 5 ಆಭರಣದಾವ, 5 ತರ ಪಾತ್ರದಾವ. ಯಾಕಂದ್ರ ಹೆಂಡತಿ ಗಂಡಗ ಊಟ ಮಾಡಿಸೋದ್ನ್ಯಾಗ ತಾಯಿ ಸಮಾನಿರ್ಬೇಕಂದ್ರೆ ಶಾಸ್ತ್ರಬದ್ಧವಾಗಿ ನೇಮದ. ಉದಾಹರಣೆಗೆ ಒಬ್ಬ ಋಷಿ ಹೊರಗೆ ತಪಸ್ಸಿ ಕುಳಿತಿದ್ದ. ಊರ್ ಹೊರಗೆ ಹೋಗಿ ಸಿಟ್ಟಿಗೆರಿಗೆ ಹಿಡಿದಾಗ ನೋಡಿದ ಒಂದು ಪಕ್ಷಿ ಸುಟ್ಟು ಭಸ್ಮಾಗಿ ತಳಗ್ ಬಿತ್ತು. ನನ್ನ ತಪಸ್ಸಿದ್ದಿ ಆದ, ನನ್ನ ಒಳಗಿನ ಕರು ಹೋಗೇ ಇಲ್ಲ, ಜಾಗದೇವತೆ ಆಗಿತ್ತು. ಊರಾಗ ಒಬ್ಬ ಕೆರಮನ ಮಣಿ ಬಂದ ಭಿಕ್ಷಾಂದೇಹ ಅಂತ ನಿಂತ. ಆಕಿ ಗಂಡನ ಊಟಕ್ಕೆ ನೀಡಾಕತ್ತಿದ್ದು, ದೌಡು ಬರ್ಲಿಲ್ಲ. 2ನೇ ಸಲ ಭಿಕ್ಷಾಂದೇಹ ಅಂತ ಜೋರ ಚೀರಿದ. 3ನೇದಕ್ಕೆ ಬಂದಕ್ಕೆ. ಆದ್ರೂ ಮೊದಲು ಹಣ್ಣು ಮಾತಾಡ ಹೆಣ್ಮಗಳು, ಯಪ್ಪ ನೀ ಮಗಳಗತಿ ತಿಳ್ಕೊ, ಗಂಡಗೆ ನೀರಾಕತ್ತೆ ಸ್ವಲ್ಪ ಲೇಟ್ ಆಗಿ ತಾಳ್ಕೊಂಡ್ ಬೇರೆ ತಾಳೋದು ಸಿಟ್ಟಿಗೆ ಹಾಕತ್ತ. ಅವಾಗ ಹೆಣ್ಮಗಳು, ನೀ ಊರ ಹೊರಗೆ ಪಕ್ಷಿ ಕೊಂದು ಬಂದ ನನ್ನ ಮುಂದೆ ಆಟ ನಡೆಸಬೇಡ. ನಾವು ಪಕ್ಷಿ ಕೊಂದದ್ ಗೊತ್ತಾ, ಎಲ್ಲ ಗೊತ್ತಾಗ್ತದೆ. ಪತಿವ್ರತ ಇದ್ರು. ಪತಿವ್ರತ ಸಾಮಾನ್ಯವಾದದಲ್ಲ. ಸೂರ್ಯನಾರಾಯಣ ತರ್ಬಿಸಿದವರದಾರ, ಗಂಡನನ್ನು ಮತ್ತೆ ಮನೆ ಪಡೆದವರದಾರ. ಬ್ರಹ್ಮ ವಿಷ್ಣು ಮಹೇಶನ್ನು ಕೂಸುರನ್ನಾಗಿ ಮಾಡ ಅನಸೂಯ ಮಾತಾ. ನಾರದ ಹೋಗಿ ಹೇಳಿದ, ಯಾರಿಗೆ? ಲಕ್ಷ್ಮೀ ಸರಸ್ವತಿ ಪಾರ್ವತಿಗೆ, ನೀವೆಲ್ಲ ಜಗತ್ಕರ್ತೃ ಹೆಂಡಂದ್ರೆ ಎದುರು ಕರಿ, ನಿಮಗಿಂತ ಹೆಚ್ಚಿನ ಗೋಲುಕುದ್ರ ಅನಸೂಯ ಮಾತಾ ಅದ. ಹಂಗ ಅನಸೂಯ ಅಲ್ಲ, ಮಹಾಸತಿ ಅನಸೂಯ. ಆಗಿನ ಹಿಡ್ಕೊಂಡ ಹೆಂಡತಿ ಮಾತಿ ಕೇಳೋದು ಬರ್ತದ. ಅವ್ರ ಹೆಂಡತಿ ಮಾತು ಕೇಳಿದ್ರಿ. 3 ಮಂದಿ ಮೀಟಿಂಗ್ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರ ಕರೆಸಿದ್ರು. ಅವ್ರು ನೀ ಗೋಲೋಕಕ್ಕೆ ಹೋಗಿ ಅನಸೂಯ ಪತಿವ್ರತ ಭಂಗ ಮಾಡಿ ಬರಬೇಕು. ಹೆಂಡತಿ ಮಾತು ಕೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಹೆಂಗ್ ಬಂದ ಅವ್ರಿಗೆ ಏನುದು ಗಡ್ಡ ಬಿಟ್ಟು ಕ್ಯಾಮೇರಿ ತೊಟ್ಟುಕೊಂಡ್ ಬಂದ ಭಿಕ್ಷಾಂದೆ ಅಂತ ನಿಂದಿರ್ಬೇಕಾತು. ನೀಡಕ್ ಬಂದ ಅನಸೂಯ ಮಾತಾ ಹೆಂಗೆ ನಿಲ್ಸೊಳಗಿಲ್ಲ ಅಂದ್ರ ಅವರು, ನೀನು ದಿಗಂಬರ ಸ್ವರೂಪಳಾಗಿ ಬರಬೇಕು. ಏನು ಮಹಾ ಅನಸೂಯನ ಗಂಡ ಅತ್ರಿ ಋಷಿ. ಅತ್ರಿ ಋಷಿ ಪಾದೋದಕವನ್ನು ತಂದ ಚಿಪ್ಪಡಿಸಿದಾಗ ಕೂಸುಗಳಾದವಿ. ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರ. ಸ್ತನಪಾನ ಮಾಡ್ಸಕ್ಕೆ ಅಡ್ಡಿ ಇಲ್ಲ, ಅವನ ದತ್ತಾತ್ರೇಯ ಆದಂತ ಬರ್ತದ. ಆದ್ರೂ ಮತ್ ಹೋಗಿ ಹೇಳ್ತಾ ನೀವೆಲ್ಲ ಕಳಿಸಿರಕ್ಕೆ ನಿಮ್ ಗಂಡುಗಳು ಕೂಸುಗಳಾಗ್ಯಾರ. ನಿಮ್ ಗಂಡುಗಳು ಗುರ್ತಾಗಿ ತಗೊಂಬರಿ, ಗುರುತು ಹತ್ತಿಲ್ಲ. ಅನಸೂಯ ಮಾಚ ಗುರುತು ಮಾಡಿಕೊಟ್ಟು. ಹಾಗ ಪತಿ ಶಕ್ತಿ ಬಹಳ ಬಹಳ ಹೆಚ್ಚಿದ. ಇಲ್ಲೇನಪ್ಪಾ ಅಂದ್ರ ದ್ರೌಪದಿ ಮಾತಾಗ ಹೇಳ್ತಾನ ಕೃಷ್ಣ ಪರಮಾತ್ಮ, ತಂಗಿ ಹಣೆಯಲ್ಲೇ ಸುಂದರವಾಗಿ ದೊಡ್ಡದ ಕುಂಕುಮ ಹಚ್ಕೋಬೇಕು, ಕೈಯಾಗು ಹಸಿರು ಬಳೆ. ಈಗ 3 ಗಂಟೆ ಹಿಡ್ಕೊಂಡು 6 ಗಂಟೆ ತಕ್ಕ ಪ್ರಾತಃ ಕಾಲ ಬಹಳ ಹೆಚ್ಚಿನ ಸಮಯದ. ಬಿದ್ದಾವ ಕಣ್ಣು ಮುಚ್ಕೊಂಡ ನನ್ನ ಚಿಂತನೆ ಮಾಡ್ಕೊತ ಕೊಡ್ತಿರ್ತಾನ, ಕೃಷ್ಣ ಕೃಷ್ಣ ಅಂತೇಳಿ. ಈಗ ನಮ್ ಕೆಲಸ ಮಾಡ್ಕೋಬೇಕು. ಅಲ್ಲೇನ್ ಮಾಡ್ಬೇಕಂದ್ರ ಹನಿ ಮುಟ್ಟಿ ನಮಸ್ಕಾರ ಮಾಡಿ ಬಳಿ ಸಫಲ ಮಾಡ್ಬೇಕಂತೇಳಿ ಎಲ್ಲ ತರ ಪರಮಾತ್ಮ ಹೇಳಿದ. ಹೋಗುವಾಗ ಪರಮಾತ್ಮ ಆ ದ್ರೌಪದಿ ಮಾತಾ ಪಾದರಕ್ಷೆ ಸಫಲ ಆಗ್ತಾವ ಕೈಯಲ್ಲಿ ಹಿಡಿದಾನ. ಸಾಮಾನ್ಯವಾದ ಪರಮಾತ್ಮ ಅಲ್ಲ, ಭಕ್ತರಿಗಾಗಿ ಎಂತ ನೀಚ ಕೆಲಸ ಮಾಡಕ್ ತಯಾರನದಾನ. ಊಚ ನೀಚ ಕಾಯಿ ನೀನೇ ಭಗವಂತ. ಈ ಊಚದಾನ, ನೀಚದಾನ, ಸಣ್ಣವದನ, ದೊಡ್ಡವದನ, ಶ್ರೀಮಂತನ ಪರಮಾತ್ಮ, ಶುದ್ಧ ಭಾವನುವಂತ ಪರಮಾತ್ಮ. ಹೇಳಿದ್ದ ಮೊದಲ ಭೀಷ್ಮ ಕಣ್ಣು ಮುಚ್ಚಿಕೊಂಡ ಕೂತಿರ್ತಾನ ಧ್ಯಾನ ಮಾಡ್ಕೋತ.
3 ಗಂಟೆ ಹಿಡ್ಕೊಂಡು 6 ಗಂಟೆವರೆಗೆ ಪ್ರಾತಃ ಕಾಲ ಬಹಳ ಹೆಚ್ಚಿನ ಸಮಯ ಅದು. ಪರಮಾತ್ಮ ಹೇಳಿದಾಗ ಶರಗ ಪೂರ ಹೊಚ್ಕೊಂಡ ಹನಿಮುಟ್ಟಿ ನಮಸ್ಕಾರ ಮಾಡಿದ ಪಾದಕ್ಕ ಬಳಿ ಸ್ವಲ್ಪ ಸಪ್ಪಳ ಮಾಡಿದಳು. ಕಣ್ಣಂತೂ ತೆಗಾಗಿ ನಾವು ಯಾರೋ ಹೆಣ್ಮಗಳು ಬಂದಾರಂತೇಳಿ ಕುಂಕುಮ ಸೌಭಾಗ್ಯವತಿಯಾಗಿ ಬಾಳುತ್ತಾ ಎಂದ. ಅವಾಗ ಶರಗ ತೆಗೆದು ಅಜ್ಜ ಅಂದು, ದ್ರೌಪದಿ ನೀನು? ಹಾ ನಾನ. ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರತಿಜ್ಞೆ ಮಾಡಿದ ಕರೇನೋ, ಏನೀಗ ಆಶೀರ್ವಾದ ಮಾಡಿದ ಕರೇನೋ? ತಾಯಿ, ನಿಮ್ಮ ಹಿಂದೆ ಕೃಷ್ಣ ಪರಮಾತ್ಮ ಇರುವಾಗ ನನ್ನ ಆಟೆ ನಡೆಯಂಗಿಲ್ಲ. ಅದಕ್ಕೆ ಕೊನೆಯ ಸಂಜೆ ಒಂದು ಶ್ಲೋಕ ಹೇಳ್ತಾನ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜೋರ್ ಬುದ್ಧಿಧ್ರುವ ನೇತಿರ್ಮತಿರ್ಮಮಃ. ಎಲ್ಲಿ ಗಂಡಾಗಿದ್ದಾರೆ ಅರ್ಜುನ ದಾನ, ಎಲ್ಲಿ ಕೃಷ್ಣ ಪರಮಾತ್ಮ ದಾನ ಜಯಶಾಲಿದ ಹೊರತಾಗಿ ಅಪಜಯ ಇಲ್ಲವೇ ಇಲ್ಲ. ತಂಗಿ, ಪ್ರತಿಜ್ಞೆ ಮಾಡಿದ ಸುಳ್ಳ ನಿಂದ ಕರೆಯೋದು. ಆದ್ರೂ ಕೂಡ ನಾ ಯಾರಿಗೆ ಸೋಲಾಗಿಲ್ಲ, ನನ್ನ ಮುಂದೆ ಶಿಖಂಡಿ ನಿಂದ್ರಿಸತ್ ಹೇಳ್ತಾನೆ. ಶಿಖಂಡಿ ಹೆಣ್ಣು ನಿಂತಿದ್ದ ಗಂಡ, ಗಂಡಿದ ಹೆಣ್ಣಾಗಿ ಶಿಖಂಡಿ ಮಹಾರಾಜ ಅವರ ತಂದೆಗೋಸ್ಕರ ಎಲ್ಲಾ ತ್ಯಾಗ ಮಾಡಿ ತಂದೆಗೆ ಲಗ್ನ ಮಾಡಿದ್ದ. ಮತ್ಸ್ಯಗಂಧಿ, ದುರ್ಗಂಧಿ, ಸುಗಂಧಿ, ಭುಜನಗಂಧಿ, ಸತ್ಯವತಿ. ಅಂದಿನಿಂದ ಪ್ರತಿಜ್ಞೆ ಮಾಡಿದ ತಂದೆ, ಇಂದಿನಿಂದ ನಾ ರಾಜ್ಯನೂ ಆಳಂಗಿಲ್ಲ, ಮದುವಿನಾಗ ಏನಂತೇಳಿ ತಂದೆಗೋಸ್ಕರ ಎಲ್ಲ ತ್ಯಾಗ ಮಾಡಿದಾಗ ತಂದೆ ಆಶೀರ್ವಾದ ಮಾಡ್ತಾನೆ ಶಂತನು ಮಹಾರಾಜ. ತಮ್ಮ ನೀನು ಇಚ್ಛಾಮರಣಿಯಾಗಿ ಬಾಳು. ಅಂದ್ರೆ ಸಾಯ್ಬೇಕನ್ನಿಸ್ತಾರೆ ಸಾಯವಿಲ್ಲ. ಯಮರಾಜ ಹೋಗಕ್ಕೆ ಪರ್ಮಿಷನ್ ಇಲ್ಲ. ಬಾಣಿನ ಹಾಸಿಗೆ ಮ್ಯಾಲ ಮಲಗಿದ. ಆ ಮಲಗಿದ 3 ತರ ಅರ್ಥದ. ಒಂದೇದೇನಪ್ಪಾ ಅಂದ್ರ ಕೌರವರು ಉಂಡಂತ ಪಾಪದ ರಕ್ತದ ಕಣ ಹರಿದು ಹೋಗ್ಬೇಕಾಗಿತ್ತು, ಒಂದೇದಿದು. ಎರಡನೇದೇನಪ್ಪಾ ಅಂದ್ರ ಹೋಗುವುದ್ನಾಗ ಒಂದು ಇಂಚಿ ಚಿಮ್ಮಿಂದ ಅದ್ರ ರಥಗಳ ಮೇಲೆ ಬಿದ್ದಿತ್ತು, ಅದು ಶಾಪ್ ಕೊಟ್ಟಿತ್ತು. ನನ್ನ ರಥಗಳ ಮೇಲೆ ಕೆಲವಿದೆ ನೀ ಬಾನ್ಯಾಸ ಮೇಲೆ ಮಲಗಿತ್ತು, ಶಾಪ್ ಕೊಟ್ಟಿತ್ತು. ಇನ್ನೊಂದೇನಪ್ಪಾ ಅಂದ್ರ ಮಲಗಿದಾಗ ದಕ್ಷಿಣಾಯನಿತ್ತು, ಉತ್ತರಾಯಣ ಬರುವವರೆಗೆ ಮಲಗ್ಯ. ದಕ್ಷಿಣಾಯನಿದ್ದಾಗ ತಿರ್ಕೊಂಡ್ರ ನರಕಕ್ಕೆ ಹೋಗ್ತಾರ, ಉತ್ತರಾಯಣ ತಿರ್ಕೊಂಡ ಸ್ವರ್ಗಕ್ಕೆ ಹೋಗ್ತಾರ ಅಂತೇಳಿ ಒಂದು ಶಾಸ್ತ್ರಬದ್ಧವಾಗಿ ನೇಮದ. ಇದೆಲ್ಲ ಆದ ನಂತರ ಕೃಷ್ಣ ಪರಮಾತ್ಮ ಅಂತಾನ, ಈಗ ನೀವು ಭೀಷ್ಮನ ಹತ್ರ ಹೋಗಿ ರಾಜನೀತಿಯನ್ನು ಕೇಳಬೇಕು. ಅವ ಯಾವಾಗ ಪ್ರಾಣ ಬಿಡ್ತಾನೆ ಹೇಳಕ್ ಬರಂಗಿಲ್ಲ ಅಂತ ಹೇಳಿ ಭೀಷ್ಮನ ಒಳಗ್ ಕೂತ ಪರಮಾತ್ಮ ವಿಷ್ಣು ಸಹಸ್ರನಾಮಾವಳಿಯನ್ನ ನುಡಿಸ್ಯಾನ. ಅಲ್ಲಿ ಹೋದ ಕೂಡಲೇ ಎಲ್ಲ ತರ ಕೇಳಾಕತ್ತ. ಪಾಂಡವರು ಹೋದ್ರಲ್ಲಿ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಮಾತಾ. ರಾಜನೀತಿ ಎಲ್ಲ ಬರೋಬರದನ್ನ ಧರ್ಮದಿಂದ ಮಾಡಾಕತ್ತಾರೆ ಎಲ್ಲ ಆರಾಮ. ಹಿಂಗೆಲ್ಲ ಒಂದು ವಿಚಾರವನ್ನು ಕೇಳಿದಾಗ ದ್ರೌಪದಿ ನಕ್ಕಳು. ಯಾಕ ತಾಯಿ? ದುರ್ಯೋಧನ ದುಶ್ಯಾಸನ ದ್ರೌಪದಿ ಸಿರಿ ಸೆಳೆಯುವಾಗ ಎಲ್ಲಿ ಹೋಗಿತ್ತು ನಿನ್ನ ರಾಜನೀತಿ? ಅವಾಗಿದ್ದಿಲ್ಲ ಅಜಾನೇನು? ಧರ್ಮ, ನ್ಯಾಯ, ನೀತಿ ಎಲ್ಲಿ ಹೋಗಿತ್ತು? ಅವಾಗ ಹೇಳ್ತಾನ ಭೀಷ್ಮ, ತಾಯಿ ನೀ ಹೇಳುದು ಖರೆ ಅದ. ಅವಾಗ ಕೌರವರ ಉಂಡಂತ ಪಾಪದ ರಕ್ತದ ಕಣ ಇತ್ತು, ಆಗ ಎಲ್ಲ ಹರಿದು ಹೋಗ್ಯದ, ಸ್ವಚ್ಛಂದ ಆಗ್ಯದ. ಅದಕ್ಕಾಗಿ ಕೇಳಕ್ ಕರೀತು ಬರ್ತದ. ಇಲ್ಲೇನಪ್ಪ ಅಂದ್ರ ಪರಮಾತ್ಮ ಎಲ್ಲರನ್ನು ರಕ್ಷಣೆ ಮಾಡುವಂತ ಪರಮಾತ್ಮ. ಪಾಂಡವರಿಗೆ ಅನೇಕ ಕಷ್ಟ ಬಂದಾವ, ಆದ್ರೂ ನಿಷ್ಠೆದಿಂದದಲ್ಲ. ನಿಷ್ಠಾವಂತ ಭಾವ ಭಕ್ತಾಚ ಸುಧರ್ಮ ನಿರ್ಧಾರ ವರ್ಮ ಚುಕುನೈ. ನಿರ್ಧಾರ ಬೇಕಾಗ್ತದ ಪ್ರತಿಯೊಂದಕ್ಕೆಲ್ಲ. ನಿರ್ಧಾರ ಇರಾದ ಕೆಲಸ ಆಗುದಿಲ್ಲ. ಏನೇ ಮಾಡಬೇಕಾದ್ರೂ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸಾಧಿಸಬೇಕು ಅಂತ ಛಲ ನಮ್ಮೆಲ್ಲ ಇರಬೇಕು. ಈಸಬೇಕು, ಇದ್ದ ಜಯಿಸಬೇಕಂತ. ಏನೇ ಮಾಡ್ಬೇಕಾದ್ರೂ ಹಠವಾದಿ ಯಾವ್ದ ನಾವು ಎಲ್ಲ ಸಾಧನೆಗಳು ಸಾಧ್ಯದಾವ. ಯಾವ ಹಠವಾದಿ ಇಲ್ಲ ಅವ್ ಯಾವ ಸಾಧನೆ ಸಾಧ್ಯ ಇಲ್ಲ. ಖರೆ ಒಳ್ಳೆ ಹಠ ಇರ್ಬೇಕು ಅಂತ, ಕೆಟ್ಟ ಹಠ ಅಲ್ಲ. ಪಾಂಡವರ ಕಥೆಯಲ್ಲೇ ಬಹಳ ಬಹಳ ಉಪಮೆಗಳು, ಉದಾಹರಣೆಗಳು ಬರ್ತಾವ. ಸಾಮಾನ್ಯವಾದ ಪಾಂಡವರೆಲ್ಲ. ಅದಕ್ಕಾಗಿ ಇಲ್ಲಿ ಏನದಪ್ಪ ಅಂದ್ರ ನಾವ್ ಏನೇ ತಗೊಂಡು ಕೂಡ ರಾಮಾಯಣ, ಮಹಾಭಾರತ, ಭಕ್ತಿ ವಿಜಯ, ಸಂತರ ಕಥೆ, ಶರಣರ ಕಥೆನ ತಗೋಬೇಕಾಗ್ತದ. ಸಂತರ ಬ್ಯಾರೆ ಅಲ್ಲ,
ಶರಣರು ಬೇರೆ ಅಲ್ಲ. ಮಹಾರಾಷ್ಟ್ರದೊಳಗೆ ಅವ್ರಿಗೆ ಸಂತರಂದಾರ, ಕರ್ನಾಟಕದೊಳಗ ಶರಣರಂದಾರ, ಅದೇ ಹಿಂದಿ ಒಳಗೆ ಸಾಧು ಅಂದಾರ. ಸಾಧು ಅವ್ರು ಮರಾಠಿ ಒಳಗೆ ಬರ್ದಾರ, ಇವ್ರು ಕನ್ನಡದೊಳಗೆ ಬರ್ದಾರ. ಭಾಷೆ ಬ್ಯಾರೆ ಅದ, ಅರ್ಥ ಮಾತ್ರ ಒಂದ ಅದ. ಪುರಂದರದಾಸರು ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳೆಲ್ಲ ಬರೆದ್ರ ಅವರು. ಮರಾಠಿ ಒಳಗೆ ಇವರು ಬರ್ತಾರ, ನರದೇಹ ದುರ್ಲಭ ಜಾನ ಶತ ವರ್ಷಾಚೆ ಗಣನ ತ್ಯಾ ಮತ್ತೆ ದುಃಖ ಯಾತನ ತುಮಿ ಹಠವ ಮಧುಸೂದನಾರೆ. ನರದೇ ಬರ್ಬೇಕಾದ್ರ ಅರ್ಧ ಪಾಪ ಅರ್ಧ ಪುಣ್ಯ ತಕ್ಕಡಲ್ಲಿ ತುಳಿದಾಗ ಸಮಮೂಲ ನಿಂತಾಗ ಮಾನವ ಜನ್ಮ ಪ್ರಾಪ್ತ ಆಗಿದೆ. ಪಾಪ ಪುಣ್ಯ ಕರುಣಿ ಜನ್ಮ ಏತು ಪ್ರಾಣಿ. ಪಾಪನ ಹೆಚ್ಚಾತು ಪುಣ್ಯ ಕಮಿಕಾಂತರ ಕ್ರಿಮಿಕೀಟಗಳಾಗ್ತಾವ, ಮತ್ತು ಪುಣ್ಯ ಹೆಚ್ಚಾತು ಪಾಪ ಕನಿಯಾಂತರ ದೇವ ಮಾನವರಾಗ್ತಾವ. ಎರಡು ಸಮ ಆದಾಗ ಮಾನವ ಜನ್ಮ ಪ್ರಾಪ್ತ ಆಗಿದೆ. ಕೂಸ ತಾಯಿ ಉದರೊಳಗಿದ್ದಾಗ ಸೋಹಂ ನಾಮಸ್ಮರಣೆ ಮಾಡ್ತಾ ಇತ್ತು. ಪರಮಾತ್ಮ ಈ ನರಕ ಯಾತ್ರೆಯಿಂದ ಪಾರು ಮಾಡು. ಪರಮಾತ್ಮಗೆ ನಾವೆಲ್ಲರೂ ವಚನ ಕೊಟ್ಟು ಬಂದದೆವು, ಜೀವಂತ ಇರುವವರೆಗೆ ನಿನ್ನ ನಾಮಸ್ಮರಣೆ ಮಾಡ್ತೀವಿ, ಬಿಡಾಗಿಲ್ಲತ್ತೇಳಿ ನಾವು ಅನ್ಕೊಂತ ಬಂದದ ಕಡೆ ಹೊರಗೆ ಬಂದ್ಕೊಂಡೆ ಸೋಹಂ ಇದ್ದಿದ್ದು ಕೋಹಂ ಆಗಿಬಿಟ್ಟದ. ಕಲಿ ಪ್ರಭಾವ ಬಹಳ ಕೆಟ್ಟದ, ಬದಲಾವಣೆ ಆಗ್ತದ. ಉದಾಹರಣೆಗೆ ಇಬ್ರು ಗೆಳೆಯರು ಜಮೀನವನ್ನ ತಗೊಳುದು ಕೊಡುದು ಮಾಡಿದ್ರು. ಒಬ್ಬ ಗೆಳೆಯ ಮಾರಿದ್ದ ಜಮೀನ, ಒಬ್ಬ ತಗೊಂಡಿದ್ದ. ಕಲಿ ಪ್ರಭಾವ ಹೆಂಗೈತಿ ನಿಮಗೆ ಹೇಳ್ತೀನಿ ನಾನು ಈಗ. ತಗೊಂಡ ಹಟ್ಟೋದ್ನಾಗ ಒಂದು ಹಂಡೆನ ಐತ್ರಿ. ಮತ್ತಾನ ಅವನ ಜಮೀನ್ ಅಷ್ಟ ತಗೊಂಡಿನ ಹಂಡೆ ನಂದಲ್ಲ, ಅವ್ ಕುಡಾಕ್ ಹೋದ್ರಿ. ನಾವು ಅದ್ರ ರಾತ್ರಿ ಹಿಡ್ಕೊಂಡ್ ಬರ್ತೀವಂತ. ನಮ್ದು ಬೇರೆ ಅವ್ರದ್ದು ಬೇರೆ ಅದ. ಕಲಿ ಪ್ರಭಾವ ಬಹಳ ಅದ. ಈಗ ಮತ್ತಾನ ಜಮೀನು ಕೊಟ್ಟ ಕೂಡಲೇ ನಂದೇನು ಹಂಡೆ ಅಲ್ಲ, ಜಮೀನು ನಿಂದ ಹಂಡೆನು ನಿಂದ ಅಲ್ಲ. ಇದಿಬ್ಬರದು ನ್ಯಾಯ ಧರ್ಮರಾಜನ ಕಡೆ ಹೊತ್ತು ಧರ್ಮರಾಜ ದೇವೇಂದ್ರ ಕಡೆ ಹೋಗನು ಅದು ವಿಚಾರ ಮಾಡು ಅಂತೇಳಿ. ಯಾಕಂದ್ರೆ ರಾಜರಲ್ಲಿ ದೇವೇಂದ್ರ ದೊಡ್ಡ ಅವದಾನ. ಅಲ್ಲೇ ಒಂದ ಕಂಬಕ್ಕ ಕಪ್ಪ ಮನುಷ್ಯನ ಬೆರನ್ನ ಬೆಗೆದಿದ್ರಿ ಮನಗಳ ನಡುವಂಗ. ಧರ್ಮರಾಜ ಕರುಣಾವಂತ, ಯಾರಿಗೆ ತ್ರಾಸ ಹಾಕಿದ್ರು ಅವ್ರು ಶರಣ ಆಗ್ತಾ ಇದ್ದಿದ್ದಿಲ್ಲ. ಎಲ್ರಿಗೆ ಹೇಳ್ತಾನ ಆ ಕಪ್ಪ ಮನುಷ್ಯನ ಬಿಟ್ಟು ಬಿಡಂಗಿಲ್ಲ ಅಂದ್ರ ಅವ ಕಲಿಯುಗದ, ಈಗ ದ್ವಾಪಾರ ಯುಗ ಅದ, ಸ್ವಲ್ಪ ಸಡ್ಲಲ್ಲಿ ಮಾಡಲ ಅಂತ. ಸ್ವಲ್ಪ ಸಣ್ಣ ಮಾಡಿದ ಕೂಡಲೇ ನಿಮ್ದೇನ್ ನ್ಯಾಯ ಹೇಳಪ್ಪ ಅಂದ್ರು. ಸಣ್ಣ ಮಾಡಿದ ಕೂಡಲೇ ಉಸಿರು ಬಿಟ್ಟವ. ಯಾರು ಕಲಿಯುಗ ಇವ್ರು ನಿಂದ ಅಂತವ್ರು ನಂದನ ಕತ್ರಿ ನುಸ್ತಾ ಕಲಿಯನ್ ಮಾಡ್ಯಾರ, ಉಸಿರು ಬಿಟ್ಟಾನ. ಈಗಂತೂ ಪೂರ ಕಲಿಯುಗ ಬಿಟ್ಟಾರ. ಗತಿ ಏನಾದಿತ್ತು, ಇಂಥ ಕಾಲದಲ್ಲಿ ಪಾರ್ಮಾರ್ಥ ಆಗ್ಬೇಕಾದ್ರೆ ಬಹಳ ಕಠಿಣ ಅದ. ಸಂತ ಸಂಪ್ರದಾಯ ನೇಮಗಳು ಬಹಳ ಅದಾವ. ಕಾಕರಾರ್ತಿ ಮಾಡುದು, ಹರಿಪಾಠ, ಪಾರಾಯಣ, ಪ್ರವಚನ, ನಾಮಜಪ, ಕೀರ್ತನ ಅನೇಕ ತರ ಯಾಕೆ ಮಾಡ್ತಾರಂದ್ರ ನಮ್ಮ ಜನ್ಮ ಸಾಫಲ್ಯಗೋಸ್ಕರ. ಸಂತರಲ್ಲಿ ಯಾವುದೇ ತರ ಭೇದ ಭಾವನೆ ಇಲ್ಲ. ನಿಷ್ಕಾಮ ನಿಶ್ಚಲ ವಿಠ್ಠಲೇ ವಿಶ್ವಾಸ ಪಾವನಯಾಸ ಅನಿಕಾಂಶ. ಪರಮಾತ್ಮನಲ್ಲೇ ನಿಷ್ಕಾಮ ಸೇವೆ ಮಾಡುದು, ಸ್ವಚ್ಛ ಭಾವದಿಂದ ಮಾಡುದು, ವಿಶ್ವಾಸ ಇಟ್ಟ ಮಾಡುದ್ರಿ. ಕೆಲವರಲ್ಲಿ ವಿಶ್ವಾಸ ಇಲ್ಲ. ಪರಮಾತ್ಮ ಯಾರ ನಂಬಿಕೊಂಡು ಕರೀತಾರೆ ಓಡೋಡಿ ಬರ್ತಾರೆ. ನಂಬಿ ಕರೆದರೆ ಓ ಎನ್ನಲಾರ ಶಿವ. ಉದಾಹರಣೆಗೆ ಒಂದು ಮನೆತನದಲ್ಲಿ 3-4 ತಿರಿ ಹಿಡ್ಕೊಂಡ ಜಂಗಮರಿಗೆ ಊಟ ಮಾಡಿಸಿ ಮಾಡ್ತಾ ಇದ್ರು. ಬಹಳ ದಿನಗಳವರೆಗೆ ಬಂದಿತ್ತು. ಪರಮಾತ್ಮಗದ ಪುಣ್ಯದ ಭಾರ ಬಹಳ ಆತು. ಪ್ರತ್ಯಕ್ಷ ಜಂಗಮೇಶಧಾರಿ ಆಗಿ ಅವ್ರ ಮನೆಗೆ ಬಂದ. ಅವ್ರ ಭಕ್ತಿಗೆ ಮೆಚ್ಚಿ ಬಂದ ಕೂಡಲೇ ಬರೀಯಪ್ಪ ಅಂತೇಳಿ ಕೈಕನ್ ತಕೊಳಕ ನೀರು ಕೊಟ್ರು. ನೀರು ತಕ್ಕೊಂಡು ಕೈಕನ್ ತಕ್ಕೊಂಡು ಇಬ್ಬತ್ತು ಹಚ್ಕೊಂಡ ಆಶ್ರಮದಲ್ಲಿ ಕುಳಿರಿಸಿದ್ರು. ಅವರು ಒಲಿ ಮ್ಯಾಲ ಹುಗ್ಗಿಟ್ಟಿದ್ರು. ಕಳ 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 ಕುದಿಯಾಕತ್ತಿತ್ತು. ಅವ ಮೊದಲ ಮಹಾತ್ಮ ಏನಂತ, ಪರಮಾತ್ಮ ಜಂಗಮೇಶಧಾರಿಯಾಗಿ ಬಂದಾನ ಅವ್ರ ಮನೆ. ಅವ್ರ ಭಕ್ತಿಗೆ ಮೆಚ್ಚಿ ಬಂದ. ನಾ ಹೇಳ್ದಂಗ ಕೇಳ್ತಂದಂಗ ಮತ್ತೆ ನನಗೆ ಭಾಷೆ ಕೊಡ್ರಿ ಅಂತ. ಇಬ್ರು ಗಂಡ ಇತ್ತಿದ್ರು. ಯಪ್ಪ ನೀವ್ ಹೆಂಗ ಹೇಳ್ತ ಹಂಗೆ ಕೇಳ್ತಿರ್ತೇಳಿ ಭಾಷೆಯನ್ನು ಕೊಟ್ರು. ಭಾಷೆಯಲ್ಲಿ ತಪ್ಪು ಅಂತ ಇಲ್ಲ, ತಪ್ಪಿದ್ರೆ ಶಾಪ್ ಕೊಡ್ತನಂದ. ಒಲಿ ಮ್ಯಾಲ ಹುಗ್ಗಿ ಕಳ 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 ಕುದಿಯಾಕತ್ತಿತ್ತು. ಅದನ್ನ ನನ್ನ ತಲೆ ಮ್ಯಾಲ ಸುರಿ ಬಿಡ್ರಿ ಅಂದ. ಅಂದ್ರು ಅವರು
ಅವ್ರು ಮಾನವ ತಿಳಿದ್ರೆ ಪ್ರತ್ಯಕ್ಷ ಪರಮಾತ್ಮ ಅವ್ರ ಮನೆಗೆ ಬಂದ. ಯಪ್ಪ ಅದು ಸುಳ್ಳಿನ ಗತಿ ಏನಾದಿತ್ತು ಇಲ್ಲ, ನಮ್ಮೆಲ್ಲ ಮಾತುಗಳು ನಿಮ್ ಕಡೆ ನಿಮಗೆ ನೋಡಾನ ಆಗ್ಲಿಕ್ಕಂದ್ರ ಕಣ್ಣು ಮುಚ್ಚಿ ಓಂ ನಮಃ ಶಿವಾಯ ಅನ್ಕೋತ ನನ್ನ ತೆರೆ ಮೇಲೆ ಸುರತ್ ಹೇಳಿದಾಗ ಅನಿವಾರ್ಯ ಆತು. ಮಾತು ಕೊಟ್ಟಾರ, ಕಣ್ಣು ಮುಚ್ಚ ಆ ಹೊಗೆ ಇದ್ದಿದ್ದು ಓಂ ನಮಃ ಶಿವಾಯ ಅನ್ಕೋತ ತೆರೆ ಮೇಲೆ ಸುರಿದ್ರು. ಏನಾಗಿತ್ತು ನೋಡಿದಾಗ ಅವ್ ಮಾಯಾಗಿದ್ದ ಮುತ್ತ ರತ್ನ ಬಂಗಾರ ಬೆಳ್ಳಿ ರಾಶಿ ರಾಶಿ ಆಗಿ ಬಿದ್ದಿತ್ರಿ. ಎದ್ರ ಫಲ? ಅನ್ನದ ಫಲ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟತನ ಬೇಡ ಮುಂದೆ ಕಟ್ಟಿಯುವುದು ಬುದ್ಧಿ ಸರ್ವಜ್ಞ. ಮಗ್ಗಲ ಮನೆ ಹೆಣ್ಮಗಳು ಇವರು ಬಡವರು ಇದ್ರು, ಇಷ್ಟಾಗ ಶ್ರೀಮಂತರಾದ್ರು, ಅರಮನೆ ಕಟ್ಟ್ಯಾರ, ಮನೆ ಮುಂದೆ ಕಾರು ಗಾಡಿ 100 ಎಕರೆ ಜಮೀನ್ ತಗೊಂಡ ಕೇಳ್ತಾರ. ಆದ್ರೂ ಹೆಣ್ಮಕ್ಳ ಬಾಯಾಗ ಮಾತು ನಿಂದ್ರಂಗಿಲ್ಲ. ಧರ್ಮರಾಜನ ಶಾಪತ್ರಿ. ಕುಂತಿ ಕರ್ಣ ನನ್ನ ಮಗ ಅಂತ ಹೇಳಿದ್ದಿಲ್ಲ, ಧರ್ಮರಾಜ ಶಾಪತ್. ಹೆಣ್ಮಕ್ಳು ಯಾವ್ದೇ ಮಾತು ಯಾವಾಗ ಹೇಳಿನು ಯಾವಾಗಿಲ್ಲ. ಹೆಣ್ಮಕ್ಳ ಬ್ಯಾಗ ಮಾತು ನಿಂದ್ರಂಗಿಲ್ಲ, ಗಂಡ ಮಕ್ಳ ಕೈಯಾಗ ಕೋಶಗಳು ನಿಂದ್ರಂಗಿಲ್ಲ. ಈ ಶಾಸ್ತ್ರಬದ್ಧವಾಗಿ ನೇಮದ. ತಂಗಿ ಹಿಂಗೇನು ಶ್ರೀಮಂತರಾದ್ರೆ ನೀವು? ಈ ಪ್ರಕಾರ ನಾವು ಜಂಗಮಿಗೆ ಊಟ ಮಾಡ್ತಾ ಇದ್ವಿ. 3-4 ತಿಳ್ಕೊಂಡು ಬಂದದ. ಒಬ್ಬ ಜಂಗಮ ಬಂದ, ಮೊದಲ ಭಾಷೆ ಕೊಡಂದ, ಕಳ ಹೋಗಿ ಏನು ಪೂಜೆ ಆಗ್ತದೆ ನನ್ನ ತಲೆ ಮೇಲೆ ಶುರು ಅಂದ. ಹಿಂಗದ ನಾನು ಹೇಳತ್ರಿ. ಒಬ್ರು ಊರಾಗ ಸ್ವಾಮಿಗಳಿಗೆ ಹೇಳಿದ್ರಿ, ಸ್ವಾಮಿಗಳು ನಿಮ್ಗೆ ದಕ್ಷಿಣ ಮಾಡ್ಕೊಟ್ಟು ಏನೆಲ್ಲ ಕೊಡ್ತೀವೋ ನೀವು ಬರ್ರಿ ಅಂತ ಹೇಳಿದ್ರು ಅವ್ರು. ಯಾಕಂದ್ರೆ ಮನುಷ್ಯ ಹಣದ ಆಸೆ ಉತ್ತರ ಹೂ ಅಂತದ. ಈಗ 100 ರೂಪಾಯಿ ಕೊಡುವಂತವ್ರು 1000 ರೂಪಾಯಿ ಕೊಡ್ತಾರ, ಯಾರು ಬಂದಿದ್ದಾರನ್ರಿ? ಬಂದ್ಬಿಟ್ರು ಅವ್ರು. ಕೈಕಾಲ ತಕ್ಕೊಂಡ್ ಹನಿ ಮೇಲೆ ಏಬೆ ಹಚ್ಕೊಂಡ ಕುಂಡ್ರಿ, ಕಳ ಹೋಗಿ ಕುದಾಕತತಿ. ಭಾಷೆ ಕೂಡ ಅನ್ರಿ, ನಾಟಕದಾಗ ಡೈಲಾಗ್ ಮಾಡಿದಾಗ ಅನ್ರಿ ಅಂದ್ರು. ಭಾಷೆ ತಗೋರಿ. ಆ ಒಲೆ ಮೇಲೆ ಹುಗ್ಗಿ ಕಾಳ ಪೂಜೆ ಆಗ್ತದ, ನನ್ನ ಮೇಲೆ ಶುರು ಅನ್ರಿ. ಅಂದ್ರು ಸ್ವಾಮಿಗಳು. ಇವ್ರು ಸಾಧಾರಣ ಮನುಷ್ಯರು, ಪರಮಾತ್ಮ ಅವ ಇವಾಗೆಲ್ಲ ಕೊಟ್ಟ. ಅಂದ್ರೆ ಇನ್ನೊಬ್ಬರು ನೋಡಿ ಮಾಡ್ತಾರಂತ ಭಕ್ತಿ ಬರುವುದಲ್ಲ, ಮನಸಾರೆ ಮಾಡಬೇಕು. ಏನೇ ಮಾಡಿ ಕೂಡ ಪರಮಾತ್ಮ ಹೋಗಿ ಮುಟ್ಟಬೇಕದು. ಸಾದಾ ಸೋಪ ಭಕ್ತಿ ಮಾಡಿ ಪರಮಾತ್ಮ ಹಚ್ಚುವಂತವಲ್ಲ. ಅದಕ್ಕಾಗಿ ಏನದಪ್ಪ ಅಂದ್ರ ನಿಷ್ಠೆ ಅನ್ನುವಂಥದ್ದು ಬಹಳ ಶ್ರೇಷ್ಠಮೇ ಅದ. ಎಂತ ನಿಷ್ಠೆ ಇರ್ಬೇಕಂದ್ರೆ ಪ್ರಾಣ ಹೋಳಿ ಹೊರತಾಗಿ ಪರಮಾತ್ಮನ ಚಿಂತನವನ್ನ ಮಾಡಲೇಬೇಕನ್ನುವಂತ ಭಾವ ನಮ್ಮಲ್ಲಿ ಮೂಡಬೇಕಾದ್ರ ನಾವೇನು ಮಾಡಬೇಕಾದ್ರೆ ಸಂತರ ಸಂಘವನ್ನು ಮಾಡಬೇಕು, ಶರಣರ ಸಂಘವನ್ನು ಮಾಡಬೇಕು. ಯಾವಾಗಲೂ ಒಡನಾಟಿದ್ದಾಗ ನಮ್ಮ ಭಾವನೆಗಳು ಬದಲಾವಣೆ ಆಗ್ತವೆ. ಎಂತ ದುಷ್ಟದಾನಂದ್ರೆ ಒಳ್ಳೆ ಮಾಡುವಂತ ಸಾಮರ್ಥ್ಯ ಯಾರಲ್ಲದ ಅಂದ್ರೆ ಸಂತರಲ್ಲಿ ಏನದ. ಸಂತರಿಗೂ ಅನೇಕ ಕಳ್ಳರು ಎಲ್ಲ ತರ ಗಂಟು ಬಿದ್ದಾರೆ. ತುಕಾರ ಮಾಡಿ ಪಂಡಪುರ ಹೋಗ್ತೇ ಕಳ್ಳ ಗಂಟು ಬಿದ್ದ. ಹೆಂಗ ತುಕಾರ ಮಾಡಿ ಸಾದಾ ಅದಾರ, ಬೆಳಕಿಂಡ್ಯಾಗ ಹಾಸಿ ಅವ್ರನ್ನ ಬಿಡೋದು 4 ಮಂದಿ ಮ್ಯಾಗಿಟ್ಟು ಬೆಳಕಿಂಡ್ಯಾಗ ಹಾಸಿ ಹಗ್ಗದ ತೆಳಗ್ ಬಿಟ್ರು. ತುಕಾರ ಮಹಾರಾಜರ ಬಹಳ ವಜನ್ ಇದ್ದಿದ್ದು ಮ್ಯಾಗ ಕಟ್ಟಿ ಕಳಿಸ್ರಿ. ತುಕಾರ ಮಹಾರಾಜ್ ಯಾವುದೇ ತರ ಭಯ ಇಲ್ಲ. ಯಾಕಂದ್ರ ಯಾರ ಕರೆದಿಂದ ಅದಾರ ದೇವ್ರದ ಅಂಜಿಕಿಲ್ಲ. ಅವರು ಸುಳ್ಳಿಂದ ಅವ್ರು ಸಣ್ಣ ಕ್ಷೇತ್ರ ಅಂಜಬೇಕಾಗ್ತದ. ಇನ್ನೇನು ಮನೆಗೆ ತುಕಾರ ಬಂದಾರ ಅನ್ಕೊಂಡೆ ಪರಮಾತ್ಮನ ಚಿಂತನೆ ಮಾಡ್ಕೊಂತ ಬೀಸುಕಲ್ಲ ಕಟ್ಟಿಬಿಟ್ರು. ಎಂತ ಹುಟ್ಟು ತುಕಾರ ಮದಾನ ಅಂತ ಹೇಳಿ ಮತ್ತ ಚಲೋ ಕಟ್ಕೊಳ್ಳೋ ಕಡೆ ಶಬ್ದ ಆಗಿ ಮನೆಯಾಳುವ ಎದ್ರು. ನಮ್ಮ ಮನೆಗೆ ಮಹಾರಾಜರು ಬಂದಾರ, ನಮ್ದ ಭಾಗ್ಯ ಅಂತೇಳಿ ಅವತ್ತು ಮನೆಯಾಗ ಸತ್ಯನಾರಾಯಣ ಪೂಜೆ ಇತ್ತು. ಬಹಳ ಸಂತೋಷ ಆಗ್ತದೆ. ಎಲ್ಲ ತರ ಅಡಿಗೆ ತಯಾರು ಮಾಡಿ ಮಹಾರಾಜ ನೀವು ಒಬ್ಬರ ಬಂದ್ರೆ ಮತ್ತೆ ಮ್ಯಾಗ 4 ಮಂದಿ ಸಂತರದಾರ. ಅವ್ರ ಮನೆ ವ್ಯವಸ್ಥೆ ಮಾಡಿದ್ರು. ನಮ್ಗಿಂತ ದೊಡ್ಡ ಸಂತರದಾರ. ಕಳಿಸಿ ಅವ್ರನ್ನ ತಳಗ್ ಬಂದ್ರು. ಎಲ್ಲ ತರ ಸ್ನಾನ ಮಾಡಿ ಕಣ್ಣಿ ಮೇಲೆ ಗಂಧ ಹಚ್ಕೊಂಡು ಕೊಡುತ್ತರು. ಅವರದೇ ಗದ ನಡಗಾಕ್ತಾರೆ. ತುಳುಗಳು ಹೇಳ್ತಾರೆ, ಇಲ್ಲ ಮೊದಲು ಅವ್ರಿಗೆ ಊಟಕ್ಕೆ ಹಾಕ್ರಿ. ಅವರು ಎಲ್ಲ ಶಾಂತ ಆದಾಗ ನನಗೆ ಊಟ ಅಂತ. ಆದ ತುಕಾರವಾಗಿ ಸೊನ್ನೆ ಮಾಡಿ ಹೇಳಕತ್ರು, ಯಪ್ಪ ಇಂದಿನಿಂದ ನಾ ಕಳ್ತನ ಮಾಡಿ ಬಿಡ್ತೀವಿ, ನಮ್ಮನ್ನ ಕಾಯ ಅಂದಾಗ ಬಿಡ್ರಿ, ಕರೆ ಸಂತರಾಗ್ರಿ. ಸಂತರಿದವರು ಸಂತರನಾಗಿ ಮಾಡ್ತಾರ. ಯಾಕಂದ್ರೆ ಕೆಟ್ಟ ಅದಕ್ಕೆ ಒಯ್ದಿಲ್ಲ. ಎಂತ ಕಳ್ಳದಾನದ ಒಳ್ಳೆ ಮಾಡುವಂತ ಸಾಮರ್ಥ್ಯ ಸಂತರಲ್ಲಿ ಏನದ. ಆದ್ರೂ ಕೂಡ ಏನಪ್ಪಾ ಅಂದ್ರ ಅವ್ರು ಉಪದೇಶ ಮಾಡುವುದ್ನಾಗ ಏನೇ ಮಾಡ್ಬೇಕಾದ್ರೆ ಸಮಚಿತ್ತದಿಂದ ಶುದ್ಧ ಮನುಷ್ಯನಿಂದ ಕೇಳಬೇಕು. ಕೆಲವರಲ್ಲಿ ಯಾವುದೇ ತರ ನಂಬಿಕೆ ವಿಶ್ವಾಸ ಇರಂಗಿಲ್ಲ. ಪಾರ್ವತಿ ಪರಮೇಶ್ವರ ಅಂತಾಳ,
ಪರಮಾತ್ಮನೇ ಯಾರು ನಾಮಸ್ಮರಣೆ ನನಗೂ ಸ್ವಲ್ಪ ಉಪದೇಶ ಮಾಡಲ್ಲ. ಓಂ ನಮೋಜಿ ಸದಾಶಿವ ಬ್ರಹ್ಮಾದಿಕ ನಕಳೆ ಲಾಘವ ತುಮಿ ಸ್ವಾಮಿ ದೇವಾದಿದೇವ ಧ್ಯಾನ ಕರಿತ ಸಕವನಾಚಿ. ನೀ ದೇವಾದಿದೇವ, ಎಲ್ಲಕ್ಕಿಂತ ಬಡ ದೇವರ ದೊಡ್ಡ ದೇವನಿ, ಐಕ ರಮಣಿ ಹೇ ಪಾರ್ವತಿ. ಯಾರು ನಾಮಸ್ಮರಣೆ ಮಾಡ್ತಿ ಹೇಳ ಪರಮಾತ್ಮ ಅಂದಾಗ ಪರಮಾತ್ಮ ಹೇಳಕತ್ತ ಪಾರ್ವತಿಗೆ ಉಪದೇಶ ಮಾಡಬೇಕಾದ ನದಿ ದಂಡೆಯಲ್ಲಿ ಹೋಗಿ ಶಾಂತವಾದ ವಾತಾವರಣ, ಯಾವುದೇ ಶಬ್ದ ಕೇಳಿರಬಾರ್ದು, ಮನಸ್ಸ ಕರೆಕ್ಟ್ ಉಳಿಬೇಕು, ಅಲ್ಲಿ ಉಪದೇಶ ಮಾಡ್ಬೇಕಂತ ಪರಮಾತ್ಮ ಹೇಳಕತ್ತ. ತ್ರೈಲೋಕ್ಯಾತ ಜಾಜ ಕೀರತಿ ವೇದ ಪುರಾಣ ಜಯ ವರ್ಣಿತಿ ತೋ ಶ್ರೀಪತಿ ಯಾತೋಮಿ. ತ್ರೈಲೋಕ್ಯದೊಳಗೆ ಯಾರ ಕೀರ್ತಿ ಅದ, ಯಾರ ವೇದ ಪುರಾಣಗಳು ವರ್ಣನೆ ಮಾಡ್ತಾವ, ವೈಕುಂಠಪತಿ ಆದ ಶ್ರೀಪತಿ ಲಕ್ಷ್ಮೀನಾರಾಯಣ ನಾಮಸಿ ಮಾಡ್ತಂತೆ ಹೇಳಕತ್ತಿದ್ದ ಪಾರ್ವತಿಗೆ ನಿದ್ರಿನ ಭದ್ರಿ. ಯಾಕಂದ್ರೆ ನಿದ್ರಾದೇವತೆ ಯಾರಂದ್ರೆ ಕುಂಭಕರ್ಣನ ಹೆಂಡತಿ. ಕುಂಭಕರ್ಣ ಸತ್ ನಂತರ ಪರಮಾತ್ಮ ಬೇಡ್ಕೊಂಡು, ಪರಮಾತ್ಮ ನನ್ನ ಸ್ಥಾನ ಇಲ್ಲೇ, ಪ್ರವಚನ ಕೀರ್ತನಾದಿಗಳ ನಡೆದಲ್ಲೇ ಮಧ್ಯಂತರ ಬರೋಟಿಗೆ ಆಕಳಿಕೆ ಬಿಕ್ಕಳಿಕೆ ಒಡಮಡಿಕೆ ಬಂದು ನಮ್ಗೆ ಕಾಣಿಸ್ತಾಳ. ಆದ್ರೂ ಶುದ್ಧ ಮನುಷ್ಯನಿಂದ ಕೇಳಿದ್ರೆ ನಿದ್ರೆ ಬರಂಗಿಲ್ಲ, ಏನೋ ಸ್ವಲ್ಪ ಪಾಪ ತಟ್ಕೊಂಡಿತ್ತಂದ್ರೆ ನಿದ್ರೆ ಬರ್ತದ, ಹಂಗಿರ್ತದ ಅದು. ಅದಕ್ಕಾಗಿ ಪರಮಾತ್ಮ ಏನ್ ಹೇಳ್ತಾನ ಇಲ್ಲೇ ತ್ರೈಲೋಕ್ಯದೊಳಗೆ ಕೀರ್ತಿ ಅಂದ ಕೂಡಲೇ ಅಂದ್ ಹೇಳುತ್ತಾಗ ನಿದ್ರೆ ಮತ್ತು ಪಾರ್ವತಿಗೆ ಆ ನೀರೊಳಗಿರುವಂತ ಮೇನ ಉಪದೇಶ ಕೇಳಿತು. ಪಾರ್ವತಿಗೆ ನಿದ್ರೆ ಬಂದದ. ಅಲ್ಲಿ ಕೈಯಾದಾಗ ನಾರದ ಉಪದೇಶ ಮಾಡುತ್ತೇವೆ, ಕೈಯಾದಾಗ ನಿದ್ರೆ ಬಂತು. ಪ್ರಹ್ಲಾದ ತಾಯಿ ಉದ್ರೊಳಗಿದ್ದ ಕೇಳಿದ, ಸುಭದ್ರ ಚಕ್ರ ಒಳಗೆ ಹೋಗೋದ್ನಾಗ ಆಕೆಗೂ ನಿದ್ರೆ ಬಂತು, ಒಳಗೆ ಹೋಗೋದು ಹೇಳಿದ, ಹೊರಗೆ ಕೊಡೋದು ಹೇಳಿದ ಪರಮಾತ್ಮ. ನಿದ್ರೆ ಕೊಡೋದು ಸಹಜ ಅದ. ಆದ್ರೂ ಕೂಡ ಪರಮಾತ್ಮ ಹೇಳಿದ, ಆ ಮೀನಿಗೆ ಹೊಟ್ಟೆ ಯಾರು ಹುಟ್ಟಿದ? ಮಚ್ಚಂದ್ರನಾಥ. ಪರಮಾತ್ಮ ಉಪದೇಶ ಕೇಳಿ ಹುಟ್ಟಿ. ಆದ್ರೆ ನೀನು ದತ್ತಾತ್ರೇಯ ಗುರುಗಳು ಮಾಡ್ಕೋಬೇಕಂತ ಪರಶಿವ ಹೇಳ್ತಾನ. ಆ ಮಚ್ಚಂದ್ರನಾಥರು ಊರೊಳಗೆ ಭಿಕ್ಷಾಟನೆಗೆ ಬಂದಾಗ ಒಬ್ಬಕ್ಕೆ ಹೆಣ್ಮಗಳಿಗೆ ಮಕ್ಕಳಾಗಿದ್ದಿಲ್ಲ. ಬೇಡ್ಕೊಂಡು, ಯಪ್ಪ ಗುರುದೇವ ನನಗೆ ಮಕ್ಕಳಿಲ್ಲ, ಮಕ್ಕಳಾಗುವಂತೆ ಎಲ್ಲರಿಗೆ ಕೊಡಂದಾಗ ಜೋಳಿಗೆಯೊಳಗಿನ ಯುವತಿ ಪ್ರಸಾದವನ್ನು ಕೊಟ್ಟ ತಾಯಿ, ಸಾಯಂಕಾಲ ನೀನು ಸ್ನಾನವನ್ನ ಮಾಡಿ ಮಡಿದಿಂದ ಅದನ್ನ ಸ್ವೀಕಾರ ಮಾಡುವ, ನಿನಗೆ ಮಕ್ಕಳಾಗ್ತಾವಂತೆ ಹೇಳಿದ್ರು. ಮಕ್ಕಳ ಮನೆ ಹೆಣ್ಮಗಳು ಕೇಳಿದ್ರು ನೋಡಿ, ಕೆಟ್ಟ ಮಂದಿ ಬಾಳ ಇರ್ತದ, ಒಳ್ಳೆಯವ್ರ ಕಡಿಮೆ ಬಾಳ. ಯಾರು ಭಕ್ತಿ ಮಾಡ್ತಾರಂದ್ರು ಮಾಡಿ ಕೊಡುದಿಲ್ಲ. ಅವ್ರು ಮಚ್ಚಂದ್ರನಾಥ ಆದ ಕೂಡಲೇ ಮಕ್ಕಳ ಮನೆ ಹೆಣ್ಮಗಳು ಬಂದು ಕೇಳ್ತಾರ, ಆ ಸಾಧು ಏನು ಕೊಟ್ಟ? ನಿಮ್ಗೆ ಪ್ರಸಾದ ಕೊಟ್ಟ. ಅದು ಮತ್ತೆ ಒಳಗೆ ಹೋಗಿದಿ ತಿಪ್ಪ್ಯಾಗ ಚಳಿ ಬಿಡಂತ. ಸಾಧುರು ಒಳ್ಳೆಯವ್ರಂಗಿಲ್ಲ, ಏನು ನಿನ್ನ ಮಾತು ಏನಾರು ಮಾಡಿ ಇದು ಮಾಡಿಗಿರ ಅನ್ನೋದು ಮತ್ತೆ ತಿಪ್ಪ್ಯಾಗ ಹೋಗ್ಬಿಡ, ತಿಪ್ಪ್ಯಾಗ ಹೊಸ ಹಚ್ಚಿಬಿಟ್ರು. ಆಕಿ ಮಾತು ಕೇಳಿ ಮಚ್ಚಂದ್ರನಾಥನ ನಂಬಲಿಲ್ಲ ಹೆಣ್ಮಗಳು. ದೊಡ್ಡ ತಿಪ್ಪ್ಯಾಗ ತೆಗ್ನ್ಯಾಗ ಒಗೆದು ಬಿಟ್ಲು ಪ್ರಸಾದ. 12 ವರ್ಷ ಆದ ನಂತರ ಮತ್ತೆ ಮಚ್ಚಂದ್ರನಾಥ ಬಂದರು. ಬಂದಾಗ ಕರಿವ ತಾಯಿ ನಿನ್ನ ಮಗನ ತಂದು ಕೂಡಲೇ ಕಣ್ಣೀರು ತೆಗೆದು, ಯಾಕ ತಾಯಿ? ಇಲ್ಲ, ನಿನ್ನ ಮಾತು ನಾ ಕೇಳಿಲ್ಲ. ಮಾತು ವಚನ ಐಕ ಕಮಲಾಪತಿ. ಅಂದ್ರೆ ಮಾತು ಕೇಳೋದು ಬಹಳ ಬೇಡದ. ಸಂತರ ಮಾತುಗಳನ್ನು ಕೇಳಬೇಕು, ನಂಬಿಕೆ ಇರಬೇಕು. ವಿಶ್ವಾಸ ಸಂತಾಚ್ಯ ಪಾಯಿ ಹಾಮಾಜ ವಿಶ್ವಾಸ. ಸಂತರ ಪಾದಗಳು ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಅಂದ್ರೆ ಅವ್ರು ಕಲ್ಯಾಣ ಮಾಡ್ತಾರ. ನಂಬಿಕೆ ಇರಿಗಾರ ಎಲ್ಲಿ ಕಲ್ಯಾಣ ಮಾಡ್ತಾರ? ನಡೆಯುವ ಹಂಗಾರಿ ಎಲ್ಲಿ ಹೋದ ದುಡ್ಡು ಕೂಡಲೇ ದೊಡ್ಡ ತೆಗ್ಗಿತ್ತು. ಆ ತೆಗ್ಗವನ್ನು ಎಲ್ಲ ತರ ತಿಪ್ಪಿ ತೆಗೆದಾಗ ಅಲ್ಲೇ ಗೋರಖನಾಥ 12 ವರ್ಷದ ಬಾಲಕಾಗಿ ನಿಂತಿದ್ದ. ಗೊಬ್ಬರದಲ್ಲಿ ಹುಟ್ಟಾಡತ್ತ ಗೋರಖನಾಥ ಹೆಸರು ಬಿತ್ತು. ನಮ್ಮ ಜ್ಞಾನೇಶ್ವರಿ ಮಾವುಲಿ ಸಂಪ್ರದಾಯ ನಾಥ ಸಂಪ್ರದಾಯ. ಆದಿನಾಥ ಗುರು ಸಕಲ ಸಿದ್ಧಾಂತ ಆದಿನಾಥ ಗುರು
आदिनाथ गुरु सकळ सिद्धांच्या मचंद्र तयाचा मुख्य शिष्य मचंद्राने बोध गोरक्षाची केला गोरक्ष वळला गैनी प्रती गयनी प्रसादे निवृत्ती दातारा ज्ञानदेव सार चोदविला ಆದಿನಾಥ ಗುರುಗಳು ಮಚ್ಚಂದ್ರ ಶಿಷ್ಯನಾಗಿ ಮಾಡಿದ್ರು. ಮಚ್ಚಂದ್ರ ಶಿಷ್ಯ ಗೋರಖನಾಥ, ಗೋರಕ್ಷನಿತ್ಯ ಗೈನಿನಾಥ, ಗೈನಿನಾಥ ಶಿಷ್ಯರು ನಿವೃತ್ತಿನಾಥರು. ಭೂಲೋಕದಲ್ಲಿ ಎಲ್ಲರನ್ನು ಉದ್ಧಾರ ಮಾಡುವಷ್ಟು ಅವತರಿಸಿದಂತ ಮಹಾತ್ಮರು ಇವರು ಸಾಮಾನ್ಯವಾದವರೆಲ್ಲ. ಅವತಾರ ತುಮಾಧರಾಯ ಕಾರಣ ಉತ್ತರಾಯ ಜನ ಮಹಾಋಷಿ ಜಗತ್ತ ಕಲ್ಯಾಣ ಮಾಡುವಸ್ಕರ ಭೂಲೋಕದಲ್ಲಿ ಅವತರಿಸಿದಂತ ಸಂತರು ಶರಣರು ಗುರು ಹಿರಿಯರು ಜಗಾಚ ಕಲ್ಯಾಣ ಸಂಗಾಚ ವಿಭೂತಿ ಏಕಸ್ತವಿತಿ ಪರೋಪಕಾರಿ. ತಾಯಿ ಬೇಡ್ಕೊಂಡು ಯಪ್ಪ ನಮ್ಮ ಮಗನ ಬಿಟ್ಟು ತಾಯಿ ಕೊಟ್ಟಿದ್ದಕ್ಕೆ ನಿನ್ನ ಫಲದಲ್ಲಿಲ್ಲ ಯಾವ ಹೆಣ್ಮಕ್ಳು ಕರ್ಕೊಂಡು ಹೋದ್ರು. ಗೋರಕ್ಷನಿಷ್ಠ ಪರೀಕ್ಷೆ ಮಾಡ್ಯಾರ ಯಾರು ಮಚ್ಚಂದ್ರನಾಥರು. ನಿಷ್ಠೆ ಬಹಳ ಮೇನದ, ನಿರ್ಧಾರನು ಬಹಳ ಮೇನದ. ಇಲ್ಲೇನದ ಅಂದ್ರ ಊರಾಗ ಭಿಕ್ಷಾಟನೆಗೆ ಗೋರಖನಾಥರು ಬಂದಾಗ ಒಬ್ಬರ ಮನೆಯಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಶ್ರಾದ್ದ ಇತ್ತು. ಅವಾಗ ಹೋಳಿಗೆ ಜುನುಕದ ಹುಡಿ ಏನೆಲ್ಲ ಅಡಿಗೆ ತಯಾರು ಮಾಡಿದ್ದು ಗೋರಖನ ಜೋಳಿಗೆಯಲ್ಲಿ ಹಾಕಿದ್ರು. ಮಚ್ಚಂದ್ರನಾಥ ಅವತ್ತು ಊಟ ಮಾಡಿ ಮರದಿನ ಮತ್ತೇನಂತಾರ, ನಿನ್ನೇನು ಅಡಿಗೆ ತಂದದಿ ಅದನ್ನ ತುಂಬಿಡ್ರಿ. ಗುರುವಿಗೆ ಪ್ರತ್ಯುತ್ತರ ಕೊಡುವಂತೆ ಇಲ್ಲ, ಪ್ರಾಣ ಹೋಗಿ ಹೊರತಾಗಿ ತಂದ ಕೊಡ್ಬೇಕಾಗ್ತದ. ಮತ್ತ ಆ ಮನೆ ಮುಂದೆ ಹೋಗಿ ಕೂತೀವ, ಯಾರು ಗೋರಖನಾಥ ಕೇಳ್ತಾಳೆ ಹೆಣ್ಮಗಳು, ನಿನ್ನೆ ನಮ್ಗೆ ಹಿರಿಯರು ಶ್ರಾದ್ದ ಇತ್ತೆಲ್ಲ ಮಾಡಿ ಇವತ್ತು ಹೆಂಗೆ ಕೊಡಕ್ ಸಾಧ್ಯದ ಇಲ್ಲ, ನಮ್ಮ ಗುರು ಯಾರ ಕೊಡಬೇಕು. ನಿಷ್ಠಾವಂತ ಭಾವ ಭಕ್ತಾಚ ಸುಧರ್ಮ ನಿರ್ಧಾರ ಹೇ ವರ್ಮ ಸುಖುಣ. ಪ್ರಾಣ ಹೋಗಿ ಹೊರತಾಗಿ ನಮ್ಮ ಗುರುಗಳು ಯಾರು ಕೊಡ್ಬೇಕಂತಂದಾಗ ಆ ಹೆಣ್ಮಗಳು ಸಿಟ್ಟಿಗೆ ಅಂತ ಹಂಗ ನೀನು ಕಣ್ಣು ಕೆತ್ತು ಕೊಡು ಅಂದ್ಕೊಂಡು ಕಣ್ಣು ಕೆತ್ತು ಕೈಯಾಗ ಇಟ್ಟಿದ್ರು. ಗಾಬಾತಾಗಿ ಎಲ್ಲ ಅಡಿಗೆ ತಯಾರು ಮಾಡಿಕೊಟ್ಟು ಗೋರಖನಾಥರು ಯಾಕೋ ಒಂದು ಕಣ್ಣು ಇದಾಗಿತ್ತು ಅಂದಾಗ ಅದೊಂದು ಕಣ್ಣು ಕಿತ್ತು ಅವ್ರ ಕೈ ಕೊಟ್ಟರು. ಅಜ್ಞಾನ ಕಣ್ಣು ಹೋಗಿ ಜ್ಞಾನದ ಕಣ್ಣು ಬೆಳೆದದ. ಅವರು ಎಲ್ಲ ತರ ಏನ್ ಮಾಡ್ಯಾರಪ್ಪ ಅಂದ್ರ ಮಚ್ಚಂದ್ರನಾಥರು ಸ್ತ್ರೀ ಬಂಗಾಳಕ್ಕೆ ಹೋಗಿ ಮದುವೆಯಾಗಿ ಲಗ್ನ ಆಗಿ ಮಗನ ಹರಿದಾರೆ. ಅವರು ಇಲ್ಲ ಸ್ತ್ರೀ ಬಂಗಾಳ ಇನ್ನುವರೆಗೆ ಸ್ತ್ರೀ ಬಂಗಾಳ ಅಂದ್ರ ಅಲ್ಲಿ 12 ವರ್ಷಕ್ಕೂ ಹನುಮಂತರಾಗ ಇದು ಮಾಡ್ತಾನ. ಗಂಡು ಮಕ್ಕಳು ಅಷ್ಟ ಉಳಿತಾರ, ಅಲ್ಲಿ ಹೆಣ್ಮಕ್ಳು ಉಳಿಯಂಗ ಅಂದ್ರ ಹೆಣ್ಮಕ್ಳು ಅಷ್ಟ ಉಳಿತಾರ, ಗಂಡು ಮಕ್ಕಳು ಉಳಿಯಂಗಿಲ್ಲ. ಅದಕ್ಕೆ ಸ್ತ್ರೀ ಬಂಗಾಳ ಅಂತ. ಇನ್ನುವರೆಗೆ ಎಲ್ಲ ಸ್ತ್ರೀ ಬಂಗಾಳ.
ಅಲ್ಲಿ ಮೈನಾವತಿನ ಲಗ್ನ ಆಗಿ ಮೀನನಾಥನ ಹಣದ ಗೋರಖನಾಥ. ಇನ್ನೇನು ಗುರುದೇವ ಅಲ್ಲೇ ಕೂತಂತೇಳಿ ಇವರು ಅಲ್ಲಿ ಹೋಗಿ ಕರ್ಕೊಂಡ್ ಬರ್ಬೇಕಾತು. ಸ್ತ್ರೀ ವೇಷಧಾರಾಗಿ ಹೋದ್ರು, ಸೀರೆ ಉಟ್ಕೊಂಡು. ಯಾರು ಅಂದ್ರೆ ಈ ಸಂಗೀತ ಮಾಡಿ ಮಹಾರಾಜರು ಹೋದ್ರು, ಏಕುಂಡ್ಯ ಮಹಾರಾಜರು ಬಂದ ಮಾಡುವಾಗ ಆ ಪ್ರಕಾರ ಸಂಗೀತ ಮೇಳ ತಗೊಂಡು ಹೋದ್ವಿ. ಹೆಂಗಾರು ಮಾಡಿ ಕರ್ಕೊಂಡ್ ಬರ್ಬೇಕಂತೇಳಿ ಮೃದಂಗ ಬಾರ್ಸಾಕತ್ರ ಯಾರು? ಗೋರಖನಾಥರು. ಚಲೋ ಮಚಂದ್ರ ಗೋರಖನಾಥ್ ಅಂದ್ರೆ ಮಚಂದ್ರ ನಡಿಪ ನಾ ಗೋರಖನಾಥ್ ಬಂದಿರ್ತ ಮೃದಂಗ ನಾದರೊಳಗ ತೋರ್ಸ್ಯಾರ. ಈಗ ಅದು ಬಾರ್ಸವ್ರದ ಚಲೋ ಮಚಂದ್ರ ಗೋರಖನಾಥ್ ಅಂತೇಳಿ. ಆದ್ರೂ ಕೂಡ ಮಾಯಾ ಅವರನ್ನು ಆವರಿಸಿ ಬಿಟ್ಟದ ಬಹಳ. ಮಚಂದ್ರನಾಥರು ಮಾಯ ಎಲ್ಲರಿಗೆ ಆವರಿಸೋದು, ಯಾರಿಗೆ ಬಿಡಾಗಿರೋದು. ಬಿಟ್ಟ ನೆಂದರೆ ಬಿಡದೆ ಮಾಯ ಅಂತೇಳಿ ಅಕ್ಕ ಮಾದಿ ಹೇಳಿದಾಗೆ ಯಾರಿಗೆ ಮಾಯ ಬಿಡುವುದಿಲ್ಲ. ಮಾಯ ಬಿಡುವುದು ಬಹಳ ಕಠಿಣದ. ಆದ್ರೂ ಅಲ್ಲಿಂದ ಮಗು ಹುಟ್ಟಿತ್ತು. ಯಾರು? ಮೇಲನಾಥ. ರಾಣಿನ ಬಿಡಾಕ್ತಾ ಇಲ್ಲ, ಇವನು ಹೋಗ್ತಾ ಇಲ್ಲ ಇಂದ ಬಹಳ ದಿನ ಇದ್ದ. ಮಗನ ಕರ್ಕೊಂಡು ಬಂದ. ಬರುವಂತೆ ಏನು ಮಜಬೂರ್ ಆಗಿತ್ತಪ್ಪ ಅಂದ್ರ ಆ ಮೈನಾವತಿ ಅವನೇ ಮಚ್ಚಂದ್ರನಾಥಿ ಹೆಂಡತಿ ಏನಿದ್ದು ಜೋಳಿಗೆ ಒಳಗೆ ಒಂದು ಬಂಗಾರ ಇಟ್ಟಂಗಿ ಹಾಕಿ ಕಳಿಸಿದ್ರಿ. ಮತ್ತೆ ಅದು ಶಿಷ್ಯನ ಬರ್ಬೇಕಲ್ಲ ಗೋರಖನಾಥ್. ವಜನ ಬಹಳ ಹಾಕೈತಿ. ಅದು ಇದೇನ ಗುರುಗಳು ತಂದಾರು ಅಂತೇಳಿ ಅವರು ಸ್ವಲ್ಪ ದೂರದಲ್ಲಿ ಹೋದಾಗ ತೆಗೆದು ನೋಡ್ರು ಬಂಗಾರ ಇಟ್ಟಂಗಿ. ಆಹಾ, ನಮ್ಮ ಗುರುಗಳು ಇನ್ನೂ ಮಾಯ ಬಿಟ್ಟೇ ಇಲ್ಲ ಅಂತೇಳಿ ಅಡವಿಯಲ್ಲಿ ಎಸದ್ ಬಿಟ್ರಂದು. ಏನ ಶಿಷ್ಯನ ಸತ್ತುಪರ್ಗೋಸ್ಕರ ಮಾಡ್ಯಾರೇನೋ ಗೊತ್ತಿಲ್ಲ. ಬಂದ ಅಳಾಕತ್ರವರು. ಇಟ್ಟಂಗಿಯಲ್ಲಿ ಹೋಗಿದ್ದು ಗೋರಖನಾಥ. ಅದ್ರಾಗ ಅದ ವಜನ ಕಲ್ಲು ಇಟ್ಟಿದ್ರು. ಇನ್ನುವರೆಗೆ ಒಂದ್ ನಾವದಲ್ಲಿ ಏನ್ ಮಾಡ್ರಿ ಅಂದ್ರೆ ಗೋರಖನಾಥರು ಗುಡ್ಡನ ಬಂಗಾರ ಮಾಡಿಬಿಟ್ರು. ಇದೊಂದು ಪರೀಕ್ಷೆನೂ ಎಲ್ಲ ಪರೀಕ್ಷೆಗಳು ಇದು. ಶಿಷ್ಯನ ಪರೀಕ್ಷೆ ಮಾಡ್ಯಾರ. ಈ ಮೇಲನಾಥನನ್ನ ಜಾಕ ಮಾಡ್ಕೊಂಬ ಕಳಿಸಿದಾಗ ಒಗ್ಯಾರ ನಾವು ಹೆಂಗ್ ಹೋಗಿದ್ವಿ. ಮೇಲನಾಥನ ಕಲ್ಲಿಗೆ ಬಡೋದು ಎಲ್ಲ ಅವನ್ನ ಆರಾಕ್ ಬಿಟ್ಟಿದ್ರಿ. ತೊಗಲನ್ನ ಆರಾಕ್ ಬಿಟ್ಟಿದ್ರಿ. ಯಾರು? ಗೋರಖನಾಥ. ಮಗನ ವ್ಯಾಮೋಹದಿಂದ ಆಳಾಕತ್ತರು. ಮಗ ಬೇಗ ನಿಮ್ಗಂತೇಳಿ ಮತ್ತೆ ಜೀವಂತ ಮಾಡಿ. ಹಿಂಗ ಅನೇಕ ಬರ್ತಾವ. ಯಾಕಂದ್ರೆ ಭಗವಂತ ಎಲ್ಲ ಕೊಟ್ಟು ನೋಡ್ತಾನೆ, ಬಿಟ್ಟು ನೋಡ್ತಾನ. ದೃಢವಾದ ಭಕ್ತಿ ಬಾಳ ಬೇನದು. ನಿಷ್ಕಾಮ ನಿಚ್ಚಳ ಬಿಟ್ಟಲೆ ವಿಶ್ವಾಸ ಪಾವುನಯಾಸ ಅನೇಕಾಂಚಿ. ಉದಾಹರಣೆಗೆ ಇಬ್ಬರು ದಂಪತಿಗಳು ಸಿದ್ಧಾರೂಢ ಮಠಕ್ಕೆ ಬರ್ತಾ ಇದ್ರು ದಿವಸ. ಸಾದಾ ಸ್ವಲ್ಪ ಮಂದಿ. ಹಿಂದಾಗಡೆ ಬಡತನ ಬಾಳ. ಸಿದ್ಧಾರೂಢರಲ್ಲಿ ಭಕ್ತಿ ಮಾಡ್ತಾ ಇದ್ದ ದಿವಸ ಅಂಗಳವನ್ನು ಸ್ವಚ್ಛಗೊಳಿಸೋದು, ಶಾಸ್ತ್ರ ಕೇಳೋದು, ಪುರಾಣ ಕೇಳೋದು ಮಾಡ್ತಾ ಇದ್ರು. ಪರಮಾತ್ಮನಿಗೆ ಕರುಣೆ ಬತ್ತು. ಸಿದ್ಧಾರೂಢ ಸಾಮಾನ್ಯವಾದವಲ್ಲ. ಜ್ಞಾನೇಶ್ವರ ಮಹಾರಾಜರ ಅವತಾರನ ಸಿದ್ಧಾರೂಢ. ಸಣ್ಣ ವಯಸ್ಸಿನ ಅನೇಕ ಪವಾಡ ಮಾಡಿದಂತ ಮಹಾನ್ ಪುರುಷ. ಹುಬ್ಬಳ್ಳಿಯಿಂದ ಸಿದ್ಧಾರೂಢಂತ ಮಹಾತ್ಮರು ಇನ್ನೋಳಿದ್ರೆ ಯಾರು ಆಗಿಲ್ಲ. ಸಿದ್ಧಾರ್ಥ, ಗಡಗಡ ಮಡವಾಳದರು, ಅತನಿ ಮುರುಗೇಂದ್ರ, ಗೋವಿಂದಾಜರು, ಸಂತ ಶಿಶ್ವಾಳ ಶರೀಫ, ನವಲಗುಂದ ನಾಗಲಿಂಗ ಇವರೆಲ್ಲ ಸಮಕಾಲೀನ ಅವರು. ಸಾಮಾನ್ಯವಾದವರೆಲ್ಲ ಪ್ರತಿಷ್ಠಿತ ನಿರ್ಮಾಣ ಮಾಡಿದಂತ ಮಹಾತ್ಮರು ಇವರು. ಅವ್ರು ಒಂದಲ್ಲ ಎಷ್ಟು ಹೇಳಿದ್ರು ಕಡಿಮೆ. ಕರುಣೆ ಮಾಡಿ ಏನ್ ಮಾಡಿ ಪರಮಾತ್ಮಂದ್ರ ಅವ್ರಿಗೆ ಒಂದು ವ್ಯಾಪಾರ ಮಾಡಕ್ ಹಚ್ಚ. ಅಗರ್ಭ ಶ್ರೀಮಂತರಾದ್ರು. ದೊಡ್ಡ ವ್ಯಾಪಾರ ಶುರುವಾತ್ರಿ. ವ್ಯಾಪಾರ ಚಾಲು ಆದ ನಂತರ ಮುಂಜಾನೆ ಸಂಜೆಗೆ 2 ಹೊತ್ತು ಬರುವಂತವರು ಮಠಕ್ಕ 1 ಹೊತ್ತು ಬರಾಕತ್ರಿ. ಸಂಜೆ ಗಂಟ ಕಡಿಮೆ ಆಕೈತಿ ಬರ್ತಿ. ಅದರಿಂದ ಶ್ರೀಮಂತಿಕೆದಿಂದ ಕಡಿಮೆ ಆಕೈತು. ಹಿಂದಾಡಿ 2 ದಿನಕ್ಕೊಂದು ಹೊಂಟ್ರು. ಇನ್ನೇನು ವಾರಕ್ಕೊಮ್ಮೆ ಹೊಂಟ್ರು. ತಿಂಗಳಿಗೊಮ್ಮೆ ಜಾತ್ರೆಗೆ ಹೋದ್ರ ಅಂತೇಳಿ ಬಿಟ್ರಂತ. ಪರಮಾತ್ಮ ಕೊಟ್ಟು ನೋಡ್ತಾನ, ಬಿಟ್ಟು ನೋಡ್ತಾನ. ಅವನು ಸ್ಮರಣೆ ಮಾಡುವುದು ಬಹಳ ಮಹತ್ವಪೂರ್ಣದ. ಶ್ರೀಮಂತಿಗೆ ಆತು. ಕಾರ್ಗಾಡಿಗೆ ಹೋಗೋದ್ನ್ಯಾಗ ಏನು ಘಟನೆ ಆತಪ್ಪ ಅಂದ್ರ, ಒಬ್ಬಕ್ಕೆ ಅಜ್ಜಿ ವಯಸ್ಸಾದ ಅಜ್ಜಿ ಬರೋದ್ನ್ಯಾಗ ಅಜ್ಜಿ ಮೇಲೆ ಗಾಡಿ ಹಾಸಿ ಬಿಟ್ಟಿವ. ಗಾಡಿ ಹಾಸಿದ ಕುಡಿ ಜೇದಾಗವಾದ. ಅಂಗಡಿಗೆ ಬೆಂಕಿನ ಹಚ್ಚಿತು. ಮನೆಯೊಳಗ ಮಕ್ಕಳು ಅನ್ನ ಅನ್ಕೋತಾನ ಒಂದೊಂದು ಸಾಯಕತ್ತೂರಿ.
ಸಿದ್ಧಾರೂಢ ಅಂತ ಅವಾಗ ಹೆಣ್ಮಗಳು ಅವಳು ಹೇಳಿದ್ಲು, ಮನೆ ಮುಂದೆ ಬಂದು ನಿಂತಿದ್ದ. ಯಾಕ ತಾಯಿ ಕರೆದೇನು ನಾನು? ಇಲ್ಲಿವರೆಗೆ ಮರ್ತಿದ್ರಿ, ಕರೆದೇನು? ನನಗೆ ಸ್ವಲ್ಪ ಏನಾದ್ರು ಭಿಕ್ಷಾ ನೀಡು. ಹುಡುಕಾರೊಟ್ಟಿಗೆ ಒಂದ ಹಳೆ ದುಡ್ಡು ಸಿಕ್ತ್ರಿ. ದುಡ್ಡು ಸಿಕ್ಕ ನಂತರ ಅದನ್ನೇನು ಸಿದ್ಧಾರೂಢ ಮುಟ್ಟಿದ್ರು ಬಂಗಾರ ಆತು. ಬಂಗಾರ ಮಹಾತ್ಮ ಮುಟ್ಟಿದಂತೆಲ್ಲ ಚಿನ್ನ ಆಗ್ತದ. ಯಪ್ಪ ನನ್ನ ಗಂಡ ಜೈಲಿಗೆ ಹೋಗ್ಯಾನ, ಮಕ್ಕಳು ಒಂದೊಂದು ಸಾಕಿತಾವ, ನಿನ್ನ ಕಾಪಾಡು ತಂದೆ ಅಂತೇಳಿ ಬೇಡಿದಾಗ ಅಲ್ಲೇ ಮೇಲಾಧಿಕಾರಿ ಮನಸ್ಸನ್ನು ಚೇಂಜ್ ಮಾಡಿದ್ರು ಸಿದ್ಧಾರೂಢರು. ಇಲ್ಲ, ಅವನ್ನ ಬಿಟ್ಟು ಅಂತೇಳಿ ಬಿಡಿಸಿಬಿಟ್ರು. ಅಂದಿನಿಂದ ತನ್ನ ತಪ್ಪಾದಾಗ ನಿಷ್ಠೆಯಿಂದ ಸಿದ್ಧಾರೂಢ ಸೇವೆಯನ್ನು ಮಾತು ಮಾಡಕತ್ತಿರೋ ಗತಿ ಬರ್ತದ. ಸಾಮಾನ್ಯವಾದದ್ದಲ್ಲ. ಬಂದಿದ್ದ ಟೈಮ್ ಆಗೈತಂದ್ರೆ ಹಾ. ಕಾಳಪ್ಪ ಕೈಲಾಸ ಮಂಟಪವನ್ನು ಕಟ್ಟಾಕತ್ತಿದ್ದ. ಸಿದ್ಧಾರೂಢ ರೂಮಿನಿಂದ ಹೊರಗೆ ಬಂದ್ರು. ಒಂದು ಒಗಟದ ಮಾತನ್ನು ನಾವು ಹೇಳ್ತಾರ, ಕಾಳಪ್ಪ ನೇರ ಕೈಲಾಸ ಮಂಟಪ ಕಟ್ಟಾಕ್ತಿದೆ ಕರೆ ಭತ್ತ ಮುರುಗಂಗ್ ಕಾಣ್ತದೆ, ಕೈಲಾಸ ಮಂಟಪ ಮುಗಿಯಂಗ್ ಕಾಣಂಗಿಲ್ಲ ಅಂದ್ರು. ಒಗಟಿನ ಮಾತು ಜ್ಞಾನಿಗಳಿಗೆ ತಿಳಿತದ, ಸಾಧಾ ಭಕ್ತಿ ತಿಳಿದಿಲ್ಲ. ಅವನು ಜ್ಞಾನಿದ ದಿವಸ ಪ್ರವಚನ ಕೇಳುತ್ತ ಕಾಳಪ್ಪ, ಬಡಿಗರ ಕಾಳಪ್ಪ, ಯಪ್ಪ ಸೂರ್ಯನಾರಾಯಣ ಎದುರಿಗೆ ಬರಕ್ಕಾಗಿ ಹೊತ್ತಾಗಿ ಮುನುಗ್ತತಿ ಅಂತ ಅಂದ್ರೆ ನಿನ್ನ ಆವಿಷ್ಯ ಮುಗಿದೈತು ಅಂತ ಹೇಳ್ತಾರ. ಆ ಕಾಳಪ್ಪನ ಆವಿಷ್ಯವನ್ನ 20 ವರ್ಷ ಹೆಚ್ಚು ಮಾಡಿ ಕೈಲಾಸ ಮಂಟಪವನ್ನು ತಯಾರು ಮಾಡಿದಂತ ಮಹಾತ್ಮ ಹುಬ್ಬಳ್ಳಿ ಸಿದ್ಧಾರೂಢ. ಸಾಮಾನ್ಯವಾದವರೆಲ್ಲ ಅಂತ ಮಹಾತ್ಮರು ಎಷ್ಟು ಕೊಂಡಾಡಿದ್ರು ಕಡಿಮೆನದ. ನಿಷ್ಠಾವಂತ ಭಾವ ಭಕ್ತಾಚ ಸ್ವಧರ್ಮ ನಿರ್ಧಾರ ಹೇ ವರ್ಣ ಚುಕೋನೈ ನಿಷ್ಕಾಮ ನಿಶ್ಚಳ ವಿಠ್ಠಲೆ ವಿಶ್ವಾಸ ಭಾವನಯಾಸ ಅನಿಕಾಂಚೆ. Ah
निष्काम निश्चळ विठ्ठल विश्वास भावनयास अनेकांचे तुका म्हणे ऐसा कोण उपेक्षिला नाही ऐकिला ऐसा कोणी निष्काम निश्चळ विठ्ठल विश्वास भावनयास अनेकांचे ಇಲ್ಲಿವರೆಗೆ ಪರಮಾತ್ಮನ ಚಿಂತನವನ್ನ ಪ್ರೇಮಪೂರ್ವಕವಾಗಿ ಆರಿಸಿದ ಬಹಳ ಸಂತೋಷ. ಪರಮಾತ್ಮ ಏನ್ ಹೇಳ್ತಾನೆ, ನಿಮ್ಮಲ್ಲಿರುವಂತಹ ಶುದ್ಧ ಭಾವ ಮತ್ತೊಂದಿಲ್ಲ. ಯಾಕಂದ್ರೆ ಟೈಮ್ದ ಭಾವ ಇವತ್ತಿಗೆ ಮಳಿ ಮಾಡಂತೆ ಇರಲಿ, ಪರಮಾತ್ಮನ ಆಜ್ಞೆ ನಮ್ಮ ಕೈಯೂ ಇಲ್ಲ. ಯಾಕಂದ್ರೆ ಮಾಡಬೇಕಾದ ಕಾರ್ಯಕ್ರಮ ನಾವು ಮಾಡಲೇಬೇಕಾಗ್ತದೆ. ಬಿಡುವಂತ
ಅವಶ್ಯಕತೆ ಇಲ್ಲ. ನಾವೇನೇ ಮಾಡಿ ಕೂಡ ನಿರ್ಧಾರ ಯಾವ ಪ್ರಕಾರ ಇರಬೇಕು. 5 ನಿಮಿಷದ ಕೀರ್ತನ ಮುಕ್ತಾಯ. ನಮ್ಮ ಸಂಪ್ರದಾಯ ಬೆಳಿಬೇಕಾದ್ರೆ ಕಾರಣೀಭೂತ ಯಾರಪ್ಪ ಅಂದ್ರೆ ನಿಳೋಬರಾಯರು. ನಿಳೋಬರಾಯರಿಗೆ ಗುರುಪದೇಶ ಮಾಡ್ತಂತ ಹೇಳಿದ್ರು ತುಕಾರಾಂ ಮಹಾರಾಜರು. ಆದ್ರೂ ಪರಮಾತ್ಮ ಪುಷ್ಪಕ ವಿಮಾನ ಕೊಟ್ಟಾಗ ಪುಷ್ಪಕ ವಿಮಾನದಲ್ಲಿ ಮ್ಯಾಗ ಹೋದ್ರು. ಪ್ರಯಾಣ ಕಾಳಿದೇವ ವಿಮಾನ ಪಾಠವಿಲೆ ಕನಿಜ ಕಾಳ ಮಾಜಿ ಅದ್ಭುತ ವರ್ತವಿಲೆ ಮಾನವ ದೇಹಗೇವುನಿ ನಿಜದ ಮಾಗೇಲೆ ನಿಳಾಮನೆ ಸಕಲ ಸಂತೋಷವಿದೆ. ನಿಳೋಬರಾಯರ ಊರಿಗೆ ಹೋಗಿದ್ರು, ಮತ್ತೆ ಬಂದ್ರು. ನನ್ನ ಗುರುದೇವ ಏನು ಹೋಗ್ಯಾರ? ತುಕಾರಾಂ ಮಹಾರಾಜರು ವೈಕುಂಠ ಹೋಗ್ಯಾರ. ಇಂದ್ರಾಯಣಿ ನದಿಯಲ್ಲೇ 21 ದಿನಗಳವರೆಗೆ ಅನ್ನ ನೀರನ್ನು ಬಿಟ್ಟ ತುಕಾರಾಂ 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 ಕುಳಿತರು. ಪ್ರತ್ಯಕ್ಷ ಪಾಂಡುರಂಗ ಬಂದ. ತುಕಾರಾಮ ನಿಳೋಬರಾಯರು ಎಲ್ಲ ತ್ಯಾಗ ಮಾಡಿ ತುಕಾರಾಂ ನಿನ್ನ ಕಡೆ ಆಗ್ತಾರೆ. ಪಾಂಡುರಂಗ ನಿಳೋಬರಾಯರ ಕಡೆ ಬಂದ ಕೂಡಲೇ ನಿನಗಾನ ಬಾ ಅಂದ ಪರಮಾತ್ಮ. ನನಗೆ ತುಕಾರಾಂ ಮಹಾರಾಜರು ಬರಬೇಕು. ಮತ್ತೆ 21 ದಿವಸ ಸಂಪ್ರದಾಯ ಬೆಳೆಗೋಸ್ಕರ 42 ದಿನಗಳವರೆಗೆ ಅನ್ನ ನೀರನ್ನೆಲ್ಲ ಬಿಟ್ಟ ಎರವಿನ ಹಂತ ಕುಳಿತು ತುಕಾರಾಂ 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 ಪ್ರತ್ಯಕ್ಷ ತುಕಾರಾಂ ಮಹಾರಾಜರು ಬಂದರು. ಅವ್ರು ಬಂದ ನಮಗ ವಿನಾ ಈ ಕಂಬಳಿ ಎಲ್ಲ ಸಂಪ್ರದಾಯ ನಿಯಮವನ್ನ ನಿಳೋಬರಾಯರು ಕೊಟ್ಟಾರ. ನಿಳೋಬರಾಯರಿಂದ ಶಂಕರ ಸ್ವಾಮಿ, ಶಂಕರ ಸ್ವಾಮಿಯಿಂದ ಮಲ್ಲೊಪ್ಪ ಭಾಸ್ಕರ ಸಂಪ್ರದಾಯ ಜಗತ್ತಿನ ತುಂಬೆಲ್ಲ ಹರಡಿದ ಸಾಮಾನ್ಯವಾದದ್ದಲ್ಲ. ಇಲ್ಲೇನಪ್ಪ ಅಂದ್ರೆ ಸಂಪ್ರದಾಯ ಬೆಳೆಗೋಸ್ಕರ ಬಹಳ ತ್ರಾಸ ತಗೊಂಡಾರ. ಅವರು ಸಾಮಾನ್ಯವಾದ ಸಂಪ್ರದಾಯ ಅಲ್ಲ. ಜಗತ್ತಿನಲ್ಲಿ ಭಾಸ್ಕರ ಸಂಪ್ರದಾಯ ಅಂದ್ರೆ ಅಗ್ರಗಣ್ಯದ. ಇದ್ರ ಸರಿ ಸಮಾನ ಮತ್ತೊಂದು ಸಂಪ್ರದಾಯ ಇಲ್ಲ. ನೇಮ ಬಹಳ ಕಟ್ಟಪ್ಪನೆ ಅದ. ಯಾಕಂದ್ರೆ ಆ ಸಂಪ್ರದಾಯ ಪ್ರಕಾರ ಗುರುಗಳು ಯಾವ ಪ್ರಕಾರ ಹೇಳ್ಯಾರ ಆ ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗೋದದ. ಇನ್ನೇನು ನಾಳೆ ದಿವಸ ಆದ ಕಾರ್ಯಕ್ರಮ ಇತ್ತು. ನಾಡದ್ದು ದಿಂಡಿ ಕಾರ್ಯಕ್ರಮದ. ನಾಳೆ ಗುರುಗಳು ಬರ್ತಾ ಇದ್ದು ಗುರುಗಳ ಬರ್ಬೇಕಾದ ನಾಳೆ ಪಾರಾಯಣ ಪುಸ್ತಕ ಚೈತನ್ಯ ಸದ್ಗುರು ಗೋಪಾಲನ ಗುರುಗಳು ಬರ್ತಾರೆ. ಈ ಲಾಭವನ್ನು ಎಲ್ಲ ವಜ್ರವಾಡ ಗ್ರಾಮದಲ್ಲಿ ತಗೋಬೇಕಂತೇಳಿ ಕೀರ್ತನಕ ಗ್ರಾಮ तुका मने ऐसा कोण उपेक्षिला नाही ऐकिला ऐसा कोणी निष्काम निश्चळ विठ्ठल विश्वास पाहुनयास अनेकांची विनाम्या होय. तुका मने ऐसा कोणी